ಕಾಂಡದ ಅವಲೋಕನದ ಈ ಎರಡನೇ ಪರ್ಯಾಯದಲ್ಲಿ ವಿದ್ವಾನ್ ಉಮಾಕಾಂತ ಭಟ್ಟರು ಅಯೋಧ್ಯೆಯಿಂದ ರಾಮಲಕ್ಷ್ಮಣ ಸೀತೆಯರ ವನಪ್ರಸ್ಥಾನ, ಪೌರಜಾನಪದರ ನಿರ್ವಹಣೆ, ಕೋಸಲ ರಾಜ್ಯದ ಗಡಿ ದಾಟಿ ಗಂಗಾ ತೀರಕ್ಕೆ ಬಂದದ್ದು, ಅತ್ಯಂತ ಹೃದಯಸ್ಪಂದಿಯಾದ ಗುಹ ಸಮಾಗಮ, ರಾಮ ಈಗ ತಾಪಸವ್ರತಿಯಾಗಿರೋದರಿಂದ ಗುಹ ಪ್ರೇಮದಿಂದ ನೀಡಿದ ಆಹಾರ ಪರಿಕರಗಳನ್ನು ಸ್ವೀಕರಿಸಲಾರೆ ಅಂತ ಹೇಳಿ ರಥವನ್ನು ನಡೆಸಿಕೊಂಡು ಬಂದ ಕುದುರೆಗಳಿಗೆ ಆಹಾರ ನೀಡುವ ಹಾಗೆ ಕೋರಿ ಅವು ತೃಪ್ತವಾದರೆ ತಾನು ತೃಪ್ತನಾದಂತೆ ಅಂತ ಹೇಳಿದ್ದು, ಇವೇ ಮೊದಲಾದ ಏಕಕಾಲದಲ್ಲಿ ಮರ್ಮಭೇದಕವೂ ಬೋಧಕವೂ ಆದ ಪ್ರಕರಣಗಳನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದಾರೆ. ಇವತ್ತು ಪಾದುಕಾ ಪ್ರಧಾನ ಪ್ರಕರಣ ಅವಲೋಕನ ನಡೆಯೋದಿದೆ. ಮುಖ್ಯವಾಗಿ ಕಾವ್ಯಾಸ್ವಾದನೆಗೆ ಬೇಕಾದ ಅಂತರಂಗ ಸಿದ್ಧತೆಯನ್ನು ಉಮಾಕಾಂತ ಭಟ್ಟರು ಕಳೆದ 3 ದಿವಸಗಳಲ್ಲಿ ಪರಿಚಯಿಸಿದ್ದಾರೆ. ಶೀಲ ಮತ್ತು ವರ್ತನೆಯ ಸಮುನ್ನತಿಯ ಸೌಂದರ್ಯವನ್ನು ಅವಿಸ್ಮರಣೀಯವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಪದೇ ಪದೇ ಕೇಳುವ ಸಹೃದಯತೆ ಅನ್ನೋದರ ಸ್ವರೂಪವನ್ನು, ವ್ಯಾಪನೆಯನ್ನು ಎಳೆಯಾಗಿ ವಿವರಿಸಿದ್ದಾರೆ. ಒಂದೊಂದು ಸನ್ನಿವೇಶದಲ್ಲಿಯೂ ಚಿರಕಾಲಕ್ಕೂ ಮಾನವಲೋಕಕ್ಕೆ ಬೋಧಕಗಳು, ತಾರಕಗಳು ಆದ ಸೂಕ್ಷ್ಮ ವರ್ತನೆಯ ಆದರ್ಶಗಳ ಪ್ರತಿಪಾದನೆ ನಿವೇಶಗೊಂಡಿರುವುದನ್ನು ನಾವು ನೋಡ್ತೇವೆ. ಇಂತಹ ಅನೇಕ ಅರ್ಥ ಸೂಕ್ಷ್ಮಗಳು ನಮಗೆ ಗೋಚರಿಸಬಹುದಾದದ್ದು ವಿದ್ವಾನ್ ಉಮಾಕಾಂತ ಭಟ್ಟರಂತಹ ವಿದ್ವದ್ರಸಿಕರ ನೆರವಿನಿಂದ ಮಾತ್ರ. ಅವರು ಸ್ವಯಂ ಕವಿಯೂ ಆಗಿರೋದರಿಂದ ಅವರ ಸಂವೇದನಾಶೀಲತೆ ಉಚ್ಚಸ್ತರದ್ದು, ಉಚ್ಚಕೋಟಿಯದು. ಅವರೊಡನೆ ಸಹ ಪ್ರವಾಸ ಮಾಡುವ ಅವಕಾಶಗಳು ಆಗಾಗ ನಮಗೆ ದೊರೀತಾ ಇರಲಿ ಅಂತ ಹಾರೈಸ್ತಾ ಅವರಿಗೆ ಈ ಪರ್ಯಾಯದ ಪ್ರವಚನ ಸರಣಿಗೋಸ್ಕರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಅವಕಾಶವಾದಾಗ ಅರಣ್ಯಕಾಂಡ ಮೊದಲಾದ ಕಾಂಡಗಳ ಅವಲೋಕನ ನಡೆಯೋದಾಗತ್ತೆ. ಈ 4 ದಿವಸಗಳ ಕಾರ್ಯಕ್ರಮ ಸರಣಿಯನ್ನು ಪ್ರಾಯೋಜಿಸಿರುವ ಮಿತ್ರರು, ನಮ್ಮ ಸಂಸ್ಥೆಯ ಪರಿವಾರದವರೂ ಆದ ಶ್ರೀ ದೇವಿ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ವಿದ್ವಾಂಸರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ಇದೇ ವೇದಿಕೆಯಲ್ಲಿ ಪಾದುಕಾ ಪ್ರಧಾನ ಅಂತ ಒಂದು ಯಕ್ಷಗಾನ ತಾಳಮದ್ದಲೆಯನ್ನು ಕೆಲವೇ ದಿವಸಗಳ ಹಿಂದೆ ನಾವು ವಾಚಾ ಅಭಿನಯಿಸಿದ್ದೇವೆ. ಆ ದೃಷ್ಟಿಯಿಂದ ಆ ಭಾಗದ ಪ್ರವಚನ ಸುಲಭ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂದರೆ ಪೂರ್ವ ಸಿದ್ಧತೆ ಒಂದು ಬಗೆಯಲ್ಲಿ ಏರ್ಪಟ್ಟಿದೆ ಅಂತ. ಕೆಲವೊಮ್ಮೆ ಪೂರ್ವ ಸಿದ್ಧತೆಯೇ ಪೂರ್ವ ಸಿದ್ಧಿಯಾಗಿಬಿಟ್ರೆ ಆಗ ಮುಂದಕ್ಕೆ ಬಹುಶಃ ಪ್ರವಚನವನ್ನು, ವಿಸ್ತಾರವನ್ನು, ವ್ಯಾಖ್ಯಾನವನ್ನು ಮಾಡೋದು ಕಷ್ಟವೂ ಆಗಬಹುದು, ಇಲ್ಲ ಅಂತಲ್ಲ. ಆದರೆ ನಾನು ಒಂದು ವಿಧಾನವನ್ನು ಅನುಸರಣೆ ಮಾಡ್ತಾಯಿದ್ದೇನೆ. ತಾವು ಗಮನಿಸಿರ್ತೀರಿ ಇದನ್ನು. ಪ್ರತಿ ದಿವಸ ಯಾವುದೋ ಒಂದು ಪ್ರಮೇಯ ಭಾಗವನ್ನು ಇಟ್ಟುಕೊಂಡು ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಆಮೇಲೆ ಅದನ್ನು ಆ ಪ್ರಸಂಗಗಳಿಗೆ ಹೊಂದಿಸುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಆ ದೃಷ್ಟಿಯಿಂದಲೇ ಪುನರುಕ್ತ ಆಗಬಾರದು ಎನ್ನುವ ಒಂದು ಪೂರ್ವಾಲೋಚನೆಯಿಂದ ಪ್ರಮೇಯ ಭಾಗವನ್ನು ನಾನು ಗುರುತು ಮಾಡಿಕೊಂಡು ಬಂದಿರ್ತೇನೆ. ಈ ವೇದಿಕೆಯಲ್ಲಿ ಒಂದು ಪ್ರಮೇಯ ಭಾಗವನ್ನು ಮೊದಲು ಆಲೋಚನೆ ಮಾಡಿ ಆಮೇಲೆ ಪ್ರಸಂಗವನ್ನು ಅನುಭವಿಸೋದು, ಆಸ್ವಾದನೆ ಮಾಡೋದು ಅಂತ. ಬಹುಶಃ ಈ ವಿಧಾನ ತಮಗೂ ಗ್ರಾಹ್ಯ ಅಥವಾ ಇಷ್ಟ ಅಂತ ಅನಿಸಿರಬಹುದು ಅಂತ ಅಂದ್ಕೊಂಡಿದ್ದೇನೆ. ನನಗಂತೂ ಅದು ಅಭ್ಯಾಸವಾಗಿದೆ. ರಾಮಾಯಣ ಪ್ರವಚನಕ್ಕೆ ತೊಡಗುತ್ತಾ ಒಂದು ಬಗೆಯ ಈ ಪ್ರಮೇಯ ನಿಷ್ಠೆ ಎಂಬುದು ನನಗೆ ಬೆಳೀತಾ ಇದೆಯೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ನೀವೇ ಕಾರಣ. ಯಾಕೆಂದರೆ ಹಿರಿಯರಾಗಿ, ಸಹೃದಯರಾಗಿ
ನಿಮ್ಮ ಅಮೂಲ್ಯವಾದಂತಹ ಅವಧಾನವನ್ನು ವ್ಯವಧಾನವನ್ನು ಕೊಟ್ಟು ನೀವು ಪ್ರೋತ್ಸಾಹ ಮಾಡಿದಿರಿ. ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಈ ಉಪನ್ಯಾಸ ಸರಣಿಯನ್ನು ಪ್ರಾಯೋಜನೆ ಮಾಡಿದ ಸಹೃದಯರು ನನ್ನನ್ನು ಗೌರವಿಸಿದರು, ಅಭಿನಂದಿಸಿದರು ಅಂತ. ಅಂದರೆ ಈ ಶುಶ್ರೂಷಾ ಎಂಬುದಿದೆಯಲ್ಲ, ಅದು ಬಹಳ ದೊಡ್ಡದದು. ಶ್ರೋತವಿಚ್ಛಾ ಅಂತ. ಶುಶ್ರೂಷಾ ಎನ್ನುವುದು ಇಲ್ಲದೇ ಇದ್ದರೆ ಪ್ರಪಂಚದಲ್ಲಿ ವಾಗ್ವ್ಯಾಪಾರವೇ ಇಲ್ಲ. ಎಷ್ಟು ಭಾಷೆ ಕಲಿತರೇನು, ಎಷ್ಟು ಶಬ್ದಗಳಿದ್ದರೇನು, ಶುಶ್ರೂಷಾ ಎಂಬುದೇ ಇಲ್ಲದೇ ಇದ್ದರೆ ಆ ಮಾತು ಯಾರಿಗೆ ಹೇಳೋದು ಅಂತ. ಆದ್ದರಿಂದ ಶುಶ್ರೂಷಾ ಎಂಬುದು ನಿಜವಾಗಿ ವಾಗ್ವ್ಯಾಪಾರವನ್ನು ಹುಟ್ಟಿಸುವಂಥದ್ದು. ಅದು ವಕ್ತಾರನ ವಾಕ್ಕನ್ನು ಕಾಮಧೇನುವಾಗಿಸುವುದು ಯಾವುದು ಅಂದರೆ ಶ್ರೋತೃಗಳ ಶುಶ್ರೂಷ. ಆ ಶುಶ್ರೂಷ ಅದರ ಒಂದು ಮುದ್ರೆಯಾಗಿ ನೀವು ನನ್ನನ್ನು ಪ್ರೋತ್ಸಾಹಿಸಿದಿರಿ ಅಂತ ನಾನು ನಂಬಿ ನಿಮಗೆ ಕೃತಜ್ಞ ಆಗಿದ್ದೇನೆ. ಮತ್ತೊಂದು ಸಂತೋಷದ ವಿಚಾರ, ಪೂಜ್ಯರಾದಂತಹ ರಾಮಸ್ವಾಮಿಯವರಿಗೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯ, ಅದರ ಆ ಶಬ್ದವನ್ನು ನಾನು ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೇನೆ, ಗೌರವದ ಡಿಲಿಟನ್ನು ಕೊಡ್ತಾ ಇರೋದು. ಇದು ಬೆಂಗಳೂರಿನ ಧೀಮಂತರಿಗೆ ಸಂದ ಡಿಲಿಟ್ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ. ಅಂದರೆ ಒಂದು ಸಾಹಸದ ಮಾತೇ ಆಗ್ಬೋದು ಅದು. ಪೂಜ್ಯ ಡಿ ವಿ ಜಿಯವರ ಉತ್ತರಾಧಿಕಾರಿ ಅವರು ಅಂತ ನಾನು ಅಂದ್ಕೊಂಡಿದ್ದೇನೆ. ಎರಡು ಅರ್ಥದಲ್ಲಿ ಅದು. ಉತ್ತರಾಧಿಕಾರಿ ಅಂದರೆ ಅವರ ನಂತರ ಬಂದವರು ಅಂತ ಒಂದು ಅರ್ಥ, ಬಾಲ್ಯದಲ್ಲಿ ಅವರ ಹತ್ತಿರ ಪಳಗಿ ಬೆಳೆದು ಬೆಳಗಿದವರು ಅದು ಒಂದು ಅರ್ಥ. ಡಿ ವಿ ಜಿಯವರ ಗ್ರಂಥದ ಬಗ್ಗೆ ಪ್ರಶ್ನೆಗಳು ಬಂದರೆ ಅಧಿಕಾರವಾಣಿಯಿಂದ ಉತ್ತರಿಸಬಹುದಾದ ವ್ಯಕ್ತಿತ್ವ ಅವರದ್ದು ಅಂತ, ಆ ದೃಷ್ಟಿಯಿಂದ ಅವರ ಉತ್ತರಾಧಿಕಾರಿಗಳು ಅಂತ. ಹಾಗಾಗಿ ಈ ಡಿಲಿಟ್ ಗುರುವನ್ನು ಶಿಷ್ಯರನ್ನು ಏಕಕಾಲಕ್ಕೆ ಗೌರವಿಸಿದ ಒಂದು ನಿಜವಾದ ಸ್ತುತ್ಯವಾದ ಕಾರ್ಯ ಅಂತ ನಾವು ಭಾವಿಸಬಹುದಾಗಿದೆ. ನಿನ್ನೆ ಪ್ರಸಂಗವಶಾತ್ ನಾವು ಶ್ರದ್ಧೆಯ ಬಗ್ಗೆ ಆಲೋಚನೆ ಮಾಡೋದಕ್ಕೆ ತೊಡಗಿದೆವು. ಆ ಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟೇ ಶ್ರದ್ಧೆ ಎಂಬ ವಿಷಯವನ್ನು ಆಲೋಚನೆ ಮಾಡಿದೆವು. ಇವತ್ತು ಅದನ್ನು ಇನ್ನೂ ಸ್ವಲ್ಪ ಆಳವಾಗಿ ವಿಸ್ತಾರವಾಗಿ ಚಿಂತನೆ ಮಾಡಬೇಕು ಅಂತ ನನಗನ್ನಿಸಿದೆ. ಯಾಕೆಂದರೆ ಜೀವನ ಶ್ರದ್ಧೆಯನ್ನು ಹುಟ್ಟಿಸಿ ಬೆಳೆಸಿಕೊಡಬೇಕಾದದ್ದು ಕಾವ್ಯಗಳ ಉದ್ದೇಶ. ಅದು ಜೀವನ ಈಗ ಅಂತಲ್ಲ, ಎಲ್ಲ ಕಾಲದಲ್ಲೂ ದುಸ್ಸಹವೇ ಅದು ಒಂದು ಅರ್ಥದಲ್ಲಿ. ಯಾಕೆಂದರೆ ನೀವು ಎಲ್ಲ ಕಾಲದಲ್ಲೂ ಅವರವರ ಅಂತರಂಗದಲ್ಲಿ ಕೇಳಿ ಅವತ್ತು ಧ್ವನಿ ಹೇಗೆ ಮಾಡ್ತಿತ್ತು ಜೀವನ ಅಂತರಂಗ ಅಂತಂದರೆ, ಸಾಕಪ್ಪ ಇದು ಕಷ್ಟ, ಇದು ಯಾಕೆ ಬದುಕಬೇಕು ಅಂತ ಅನಿಸತ್ತೆ ಎನ್ನುವಂತಹ ಒಂದು ಹತಾಶ ಭಾವ, ನಿರಾಶ ಭಾವ, ಎರಡು ಬೇರೆ ಬೇರೆ. ನಾವು ಪರ್ಯಾಯವಾಗಿ ಎಷ್ಟೋ ಸಾರಿ ಈ ಶಬ್ದಗಳನ್ನು ಬಳಸಿಬಿಡ್ತೇವೆ. ಹತಾಶ ಭಾವ ಬೇರೆ, ನಿರಾಶ ಭಾವ ಬೇರೆ. ಆಸೆಯೇ ಹುಟ್ಟದೇ ಇರುವ ಸ್ಥಿತಿ ನಿರಾಶ, ಅಥವಾ ಹುಟ್ಟಿದ ಆಸೆ ಪೂರೈಸಿ ಕಳೆದು ಹೋದರೆ ಅದು ನಿರಾಶ. ಹತಾಶ ಅಂದರೆ ಆಸೆ ಇರುತ್ತೆ, ಅದು ಹೋಗಿರೋದಿಲ್ಲ, ಭಗ್ನವಾಗಿರುತ್ತೆ ಅಷ್ಟೇ. ಈ ಹತಾಶ ಸ್ಥಿತಿಯಲ್ಲಿ ಅತೃಪ್ತಿ ಇರುತ್ತೆ, ಅತೃಪ್ತಿಯ ಬೇಗೆ ಇರುತ್ತೆ, ಅದರ ತಲ್ಲಣ ಇರುತ್ತೆ. ಆದ್ದರಿಂದ ಹತಾಶ ಮತ್ತು ನಿರಾಶ ಭಾವಗಳಿಂದ ಜೀವ ಎಲ್ಲ ಕಾಲದಲ್ಲೂ ನೊಂದಿದ್ರ ಬಗ್ಗೆ ನಮಗೆ ಸಾಕ್ಷಿಗಳಿದೆ, ಪುರಾವೆ ಇದೆ. ಆದರೆ ಈ ಬದುಕು ಅಷ್ಟೇ ಅನಿವಾರ್ಯವೂ ಹೌದು. ನಾವು ಯಾರನ್ನೂ ಕೇಳಿ ಹುಟ್ಟಿಲ್ಲ, ಯಾರನ್ನು ಕೇಳಿ ಹುಟ್ಟಿದ್ದೇವೆ ಅಂತ ನಮಗೆ ಗೊತ್ತಾಗಿಲ್ಲ, ಅಥವಾ ಯಾರನ್ನು ಕೇಳಿ ಯಾಕೆ ಹುಟ್ಟಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ನಮಗೆ ಗೊತ್ತಿಲ್ಲ. ಹುಟ್ಟಿದ ಮೇಲೆ ಬದುಕಬೇಕು. ಈ ಬದುಕನ್ನು ನಾವು ಮೊಟಕುಗೊಳಿಸೋದಾಗಲಿ, ಅದನ್ನು ಅರ್ಧದಲ್ಲಿಯೇ ಅದನ್ನು ತುಂಡು ಮಾಡಿಕೊಳ್ಳೋದಾಗಲಿ ಅದು ಸರಿಯಲ್ಲ, ಸಮಂಜಸ ಅಲ್ಲ. ಆದ್ದರಿಂದ ಈ ಒಂದು ಸ್ಫೂರ್ತಿಯನ್ನು, ಈ ಸಂಸ್ಕಾರವನ್ನು ಕೊಡಬೇಕು ಅಂತಾದರೆ ಅದು ಸಾಹಿತ್ಯಗಳ ಗುರಿಯದು. ಈ ಗುರಿ ಅದನ್ನು ಭಾವಿಸಿಕೊಂಡು ಸಾಹಿತ್ಯ ವಾङ्ಮಯ ಬರದೇ ಇದ್ದರೆ ಅಂಥ ದೇಶಗಳಲ್ಲಿ ಆತ್ಮಹತ್ಯೆ ಎಂಬುದು ವಿಜೃಂಭಿತ ಆಗತ್ತೆ. ಬೇರೆಯವರ ಕೊಲೆ ಎಂಬುದಕ್ಕೆ ಬೇರೆ ಬೇರೆ ವಿಶಿಷ್ಟವಾದ ಅರ್ಥಗಳೆಲ್ಲ ಬರ್ತಾ ಹೋಗುತ್ತೆ ಅದಕ್ಕೆ. ಯಾಕೆ? ಜೀವನ ಶ್ರದ್ಧೆಯ ಕೊರತೆ ಅದು. ಈ ದೃಷ್ಟಿಯಿಂದ ರಾಮಾಯಣ ಈ ಮಹಾಕಾವ್ಯ ಆದಿಕಾವ್ಯ ಇದು. ಈ ದೃಷ್ಟಿಯಿಂದಲೂ ಆದಿಕಾವ್ಯವೇ. ಅದು ಜೀವನ ಶ್ರದ್ಧೆಯನ್ನು ಹುಟ್ಟಿಸಿ, ನಾನು ಕಟ್ಟಿಕೊಡುವ ಅನ್ನುವ ಶಬ್ದ ಬಳಸ್ತಾ ಇಲ್ಲ, ಬುದ್ಧಿಪೂರ್ವಕವಾಗಿ ಜೀವನ ಶ್ರದ್ಧೆಯನ್ನು ಹುಟ್ಟಿಸಿ ಬೆಳಗಿಸುವಂತಹ ಒಂದು ಕಾವ್ಯ ಇದು.
ಎಲ್ಲ ಪಾತ್ರಗಳನ್ನು ನೋಡಿ ಎಂತೆಂಥ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದಾರೆ ಅಂತಂದರೆ ಎಲ್ಲ ವ್ಯಕ್ತಿಗಳು ಆ ಇಕ್ಕಟ್ಟಿನಲ್ಲೂ ಬದುಕುವುದಕ್ಕೆ ಒಂದು ಆಲಂಬನವನ್ನು ಅವರವರೇ ಹುಡ್ಕೊಳ್ತಾ ಇದ್ದಾರೆ. ರಾಮ ಇರಬಹುದು, ಸೀತೆ ಇರಬಹುದು, ಲಕ್ಷ್ಮಣ ಇರಬಹುದು, ಗುಹೆ ಇರಬಹುದು, ದಶರಥ ಇರಬಹುದು, ಕೈಕೇಯಿ ಇರಬಹುದು. ಅಂತಹ ತೀವ್ರವಾದ ಇಕ್ಕಟ್ಟಿನ ಶೋಕ ವಿಹ್ವಲತೆಯ ಸ್ಥಿತಿಯಲ್ಲೂ ಕೂಡ ತಾವು ಬದುಕಬೇಕು ಅಂತ ಬದುಕಿಗೆ ಬೇಕಾದಂತಹ ಒಂದು ಆಲಂಬನವನ್ನು ಅವರವರು ತಮ್ಮ ತಮ್ಮ ಸಂಸ್ಕಾರಗಳನ್ನು ಕಂಡುಕೊಳ್ತಾರೆ. ಆ ಆಲಂಬನವನ್ನು ಇಟ್ಟುಕೊಂಡೇ ಮುಂದಕ್ಕೆ ಅವರು ಬದುಕನ್ನು ತಾವು ಅನುಭವಿಸ್ತಾರೆ, ಬದುಕನ್ನು ಮುಂದುವರಿಸ್ತಾ ಹೋಗ್ತಾರೆ, ಜೀವನವನ್ನು ಮುಂದುವರಿಸ್ತಾರೆ. ಆ ದೃಷ್ಟಿಯಿಂದ ಜೀವನ ಶ್ರದ್ಧೆ ಎಂಬುದು ಬಹಳ ದೊಡ್ಡ ವಿಷಯ. ಅದು ಪರಮ ವೈರಾಗ್ಯವನ್ನು ಬೋಧಿಸುವ ಋಷಿಗಳು ಜೀವನ ಶ್ರದ್ಧೆಯ ಮೇಲೆ ಹಲ್ಲೆ ಮಾಡಲಿಲ್ಲ. ನಾವು ಇದನ್ನು ಮರಿಬಾರ್ದು. ಯೋಗವನ್ನು ಬಹಳ ಅದರ ಮೂಲಭೂತವಾದ ವಿಷಯವನ್ನು ಮನಸ್ಸಿಗೆ ತಂದುಕೊಂಡು ಬೋಧನೆ ಮಾಡಿದಂತಹ ಋಷಿಗಳು ಸಂಸಾರದ ಭೋಗವನ್ನು ನಿರಾಕರಣೆ ಮಾಡಲಿಲ್ಲ. ಅಂದರೆ ಪರವನ್ನು ಮರೆಯದೇ ಇಹವನ್ನು ಬಳಸಿಕೊಳ್ಳುವ ಒಂದು ಜೀವನ ವಿಧಾನವನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಜೀವನ ಶ್ರದ್ಧಾ ಎಂಬುದು ಬಹಳ ಪ್ರಧಾನವಾದದ್ದು. ಒಂದು ಸೂಕ್ಷ್ಮವಾದ ವಿಚಾರ ಇದೆ. ಬದುಕುವ ಶ್ರದ್ಧೆಯೇ ಏನು ಮಾಡುತ್ತೆ ಅಂದರೆ ಈ ಬದುಕಿನಿಂದ ದಾಟುವ ಶ್ರದ್ಧೆಯನ್ನು ತಂದುಕೊಡುತ್ತೆ ಅದು. ಆದ್ದರಿಂದಲೇ ಈ ಶ್ರದ್ಧೆಗೆ ತಾಯಿಯ ಸ್ಥಾನ ಅದು. ಹೇಗೆ ಅಂತಂದರೆ ತಾಯಿ ಹುಟ್ಟಿಸಿ ಹುಟ್ಟನ್ನು ಕೊಟ್ಟು ಈ ಸಂಸಾರಕ್ಕೆ ತಂದವಳು ಕೊನೆಗೆ ಈ ಸಂಸಾರದಿಂದ ದಾಟಿಸೋದಕ್ಕೂ ತಾಯಿಯೇ ಕಾರಣ. ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ ಅರಿವು ಒಂದೊಮ್ಮೆ ಇದ್ದರೆ ಆ ಜೀವಕ್ಕೆ ತಾಯಿಯನ್ನೇ ನೆನಪು ಮಾಡಿಕೊಡತ್ತೆ ಅದು. ಅಮ್ಮ ಅಂತ ಕೂಗಿ ಪ್ರಾಣಗಳನ್ನು ಬಿಟ್ಕೊಡತ್ತೆ. ಆವಾಗ ಅಮ್ಮ ಅಂತ ಮೊದಲು ಅತ್ತಿದ್ದಿತ್ತಲ್ಲ, ಅಳು ಇತ್ತಲ್ಲ, ಅದು ಈ ಪ್ರಪಂಚಕ್ಕೆ ತಂದ ಶಕ್ತಿ. ಅದು ಇಲ್ಲಿಂದ ದಾಟಿಸೋದಕ್ಕೂ ಅದೇ ಮಾತೃಶ್ರದ್ಧಾ. ಅಮ್ಮ ಅಮ್ಮ ಅಂತ ಹೇಳುವಾಗ ಉಸಿರು ಮತ್ತೆ ಒಳಗೆ ಬರೋಲ್ಲ, ಹೊರಟು ಹೋಗಿರುತ್ತೆ. ಹೀಗಾಗಿ ಜೀವನ ಶ್ರದ್ಧೆಯು ಈ ಜೀವನದಿಂದ ದಾಟುವ ಒಂದು ಸೇತುವಾಗಿ ಕೆಲಸ ಮಾಡುತ್ತೆ. ಈ ಸೂಕ್ಷ್ಮವನ್ನು ನಮ್ಮ ಋಷಿಗಳು ಕಂಡುಕೊಂಡಿದ್ದರು. ಆ ದೃಷ್ಟಿಯಿಂದಲೇ ಶ್ರದ್ಧೆಗೆ ಎಲ್ಲಿಲ್ಲದ ಸ್ಥಾನವನ್ನು ಕೊಟ್ಟರು. ಶ್ರದ್ಧಾ ಮತ್ತು ವಿವೇಕ ಇವೆರಡಕ್ಕೆ ನಿಜವಾದ ಎಲ್ಲಿಲ್ಲದ ಸ್ಥಾನವನ್ನು, ಅಂದರೆ ಅತ್ಯುಚ್ಚವಾದಂತಹ ಪರಮೋನ್ನತವಾದ ಸ್ಥಾನವನ್ನು ಕೊಟ್ಟಿದ್ದರು. ವಿವೇಕದಿಂದ ಶ್ರದ್ಧೆ ಬರುತ್ತೆ, ಶ್ರದ್ಧೆಯಿಂದ ವಿವೇಕ ಬರುತ್ತೆ, ಎರಡೂ ಇದೆ. ಶ್ರದ್ಧೆ ಇಲ್ಲದೇ ಇದ್ದವನಿಗೂ ವಿವೇಕ ಹುಟ್ಟೋದಕ್ಕೆ ಅವಕಾಶವೇ ಇಲ್ಲ. ಹಾಗಂತ ವಿವೇಕದ ನಿಜವಾದ ಪ್ರಯೋಜನ ಪರ್ಯವಸಾನ ಎಲ್ಲಿ ಅಂದರೆ ಶ್ರದ್ಧೆಯಲ್ಲಿ. ಶ್ರದ್ಧೆಯನ್ನು ತಂದುಕೊಡದೇ ಇರುವ ತಿಳುವಳಿಕೆ ವಿವೇಕ ಅಲ್ಲ, ಅದು ವಿವೇಕ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಶ್ರದ್ಧೆ ಮತ್ತು ವಿವೇಕ ಎರಡು ನಿಜವಾಗಿ ನಾವೆಲ್ಲ ಪಡೆದುಕೊಳ್ಳಬೇಕಾದಂತಹ ಅಪೂರ್ವವಾದ ಒಂದು ಸಂಪತ್ತು, ಸಂಪದಾದು. ಶ್ರದ್ಧಾ ಅಂದರೆ ಏನು ಅಂತಂದರೆ ನಂಬಿಕೆ, ನಂಬೋದು. ಫಲಾವಶ್ಯಂ ಭಾವನಿಶ್ಚಯ ಶ್ರದ್ಧಾ ಫಲಂ ಅವಶ್ಯಂ ಭವಿತಾ, ಪ್ರಯೋಜನ ಆಗೇ ಆಗತ್ತೆ ಎನ್ನುವಂತಹ ಒಂದು ನಂಬಿಕೆ. ಈಗ ನಾವೇ ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ದೇವೆ ಪ್ರತಿನಿತ್ಯ. ಏನು ಬರುತ್ತಾ ಪ್ರಯೋಜನ ಇದಕ್ಕೆ ಅಂತ ಕೇಳಿದರೆ ಬರಬಹುದು ಎನ್ನುವ ಸ್ಥಿತಿಯಲ್ಲಿದ್ದರೆ ಆ ಕೆಲಸವನ್ನು ನಾವು ಅಷ್ಟು ಕಟ್ಟುನಿಟ್ಟಾಗಿ ಮಾಡೋದಿಲ್ಲ. ಬಂದರೆ ಬರಲಿ, ಹೋದರೂ ಹೋಗಲಿ ಅಂತ ಅಷ್ಟೇ. ಆದರೆ ಆಗಲಿ, ಇಲ್ಲದೇ ಇದ್ರೆ ಇಲ್ಲ ಅಂತ. ಆದರೆ ನಮಗೆ ನಿಶ್ಚಯ ಇದ್ದರೆ ಬಂದೇ ಬರುತ್ತೆ, ಪ್ರಯೋಜನ ಆಗಿಯೇ ಆಗತ್ತೆ ಅಂತಿದ್ದರೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಾವು ಮಾಡ್ತೇವೆ. ಆ ಕೆಲಸವನ್ನು ಬಹಳ ಸಮರ್ಪಕವಾಗಿ ಸರಿಯಾಗಿ ನಿರ್ವಾಹ ಮಾಡ್ತೇವೆ. ಆದ್ದರಿಂದ ಫಲಾವಶ್ಯಂ ಭಾವನಿಶ್ಚಯ ಶ್ರದ್ಧಾ, ಈ ಶ್ರದ್ಧೆ ಬೇಕು. ಊಟ ಮಾಡೋದಕ್ಕೆ ಶ್ರದ್ಧೆ ಬೇಕು, ಸ್ನಾನ ಮಾಡೋದಕ್ಕೆ ಶ್ರದ್ಧೆ ಬೇಕು, ಓದುವುದಕ್ಕೆ ಶ್ರದ್ಧೆ ಬೇಕು, ಪೂಜೆ ಮಾಡುವುದಕ್ಕೆ ಶ್ರದ್ಧೆ ಬೇಕು, ಧ್ಯಾನ ಮಾಡುವುದಕ್ಕೆ ಶ್ರದ್ಧೆ ಬೇಕು, ಬಟ್ಟೆ ಹೊಲಿಯೋದಕ್ಕೆ ಶ್ರದ್ಧೆ ಬೇಕು, ಚಪ್ಪಲಿ ಮಾಡೋದಕ್ಕೆ ಶ್ರದ್ಧೆ ಬೇಕು. ಅವರವರು ಆಯಾ ಶ್ರದ್ಧೆಯನ್ನು ಇಟ್ಕೊಳ್ಳೋದೇ ಇದ್ದರೆ ಕೆಲಸ ಸಮರ್ಪಕವಾಗಿ ಆಗೋದೇ ಇಲ್ಲ. ಶ್ರದ್ಧೆ ಇಲ್ಲದೆ ಸ್ನಾನ ಮಾಡಿದರೆ ನೀರು ಸುರ್ಕೊಂಡು ಹಾಗಾಗತ್ತೆ, ಮೈ ಕೊಡೆ ಹೋಗೋದಿಲ್ಲ. ಶ್ರದ್ಧೆ ಇಲ್ಲದೆ ಊಟ ಮಾಡಿದರೆ ಹೊಟ್ಟೆ ತುಂಬದ ಹಾಗಾಗತ್ತೆ, ಆದರೆ ಅದು ಪಕ್ವ ರಸವಾಗಿ ಧಾತುವಾಗಿ ಧಾತು ನಿರ್ಮಾಣವನ್ನು ಮಾಡುವಷ್ಟು ಸಮರ್ಥ ಆಗೋದೇ ಇಲ್ಲ ಅದು. ಆದ್ದರಿಂದ ಶ್ರದ್ಧಾಲೋಪದಿಂದ ಕ್ರಿಯಾವೆಂಬುದು ವಿಫಲ ಆಗತ್ತೆ. ಶ್ರದ್ಧೆ ಇದ್ದರೆ ಅದು ವಿವೇಕದ ಜೊತೆಗೆ ಕೆಲಸ ಮಾಡ್ತಾ ಇದ್ದರೆ ಕೆಲಸ ಬಹಳ ಸಮರ್ಪಕವಾಗಿ ಆಗತ್ತೆ. ಫಲಾವಶ್ಯಂ ಭಾವ ನಿಶ್ಚಯ ಶ್ರದ್ಧಾ, ಸಂಸ್ಕೃತ ಭಾಷೆಯಲ್ಲಿ ಶ್ರದ್ಧಾ ಅಂತ ಹೇಳ್ತಾರೆ, ಕನ್ನಡದಲ್ಲಾದರೆ ನಂಬಿಕೆ ಅಂತ ಹೇಳ್ತಾರೆ.
ನೋಡಿ, ಎಲ್ಲಿ ಯಾವುದನ್ನು ನೀವು ನಂಬುತ್ತೀರೋ ಅಲ್ಲಿ ನೀವು ನೆಮ್ಮತೀರಿ, ನಿಮಗೊಂದು ಶಮ, ಒಂದು ಸಮಾಧಾನ ಇರುತ್ತೆ. ನಂಬದೇ ಇದ್ದರೆ ಸಮಾಧಾನ ಇರೋದಿಲ್ಲ. ವಿಮಾನವನ್ನು ಹತ್ತಿರ್ತೀರಿ, ದೂರ ಪ್ರಯಾಣ ಮಾಡಬೇಕು, ಪಕ್ಕದಲ್ಲಿದ್ದವನ ಹತ್ರ ಚೂರಿ ಇದೆಯಾ ಅಂತ ಅನಿಸ್ಬಿಟ್ರೆ ನಿಮಗೆ. ಆದರೆ ಅದೆಲ್ಲ ನೋಡಿರ್ತಾರೆ ಅವರು. ವಿಮಾನ ಹತ್ತಿಸುವಾಗ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಯೇ ಕಳಿಸಿರ್ತಾರೆ. ಆದರೆ ತಪ್ಪಿಸ್ಕೊಂಡು ಬಂದಿದ್ದಿದ್ರೆ 5 ಗಂಟೆ 6 ಗಂಟೆ ಜೊತೆಯಲ್ಲೇ ಹೋಗಬೇಕು. ಪಕ್ಕದಲ್ಲಿ ಇದ್ದವನ ಹತ್ರ ಆಯುಧ ಇದೆ ಅಂತ ಅನ್ನಿಸ್ಬಿಟ್ರೆ, ನಮಗೆ ಅವನು ಶತ್ರು ಅಂತ ಅನ್ನಿಸ್ಬಿಟ್ರೆ, ಅವನು ಕಳ್ಳ ಅಂತ ಅನ್ನಿಸ್ಬಿಟ್ರೆ, ಅಂದರೆ ಅಷ್ಟಕ್ಕೂ ನಾವು ಅವನನ್ನು ನಂಬದೇ ಇದ್ದರೆ ಆ 6 ಗಂಟೆಯ ಪ್ರಯಾಣ ನರಕ ಯಾತ್ರೆಯಾಗಿಬಿಡುತ್ತೆ. ಹಾಗಂತ ನಂಬಿದರೂ ನರಕ ಯಾತನೆ ಆಗತ್ತಲ್ಲ ಅನ್ನೋ ಒಂದು ವಿಷಯ ಇದೆ. ಇದನ್ನು ನಾವು ಮರಿಬಾರ್ದು. ಒಬ್ಬ ಕಳ್ಳನೇ ಇದ್ದಾನೆ ಜೊತೆಗೆ, ಅವನನ್ನು ನಂಬೇ ಬಿಟ್ಟು ಅಂತಂದರೆ ಆಗಲೂ ನರಕ ಯಾತನೆ ಆಗುತ್ತೆ. ಆದರೆ ನರಕ ಯಾತನೆ ಯಾವುದರಿಂದ ಆಗುತ್ತೆ ಅಂತಂದರೆ, ಅವನು ನಮ್ಮಲ್ಲಿರುವ ಸ್ವತ್ತನ್ನು ಅಪಹರಣ ಮಾಡಿದಾಗ ನೋವಾಗತ್ತೆ ಅನ್ನೋದು ಬಿಟ್ಟರೆ, ನಂಬಿಕೆ ಇರುವ ಕಾಲದಲ್ಲೆಲ್ಲ ನಮಗೇನೂ ತೊಂದರೆ ಇಲ್ಲ, ಚಡಪಡಿಕೆ ಇಲ್ಲ, ಮಾನಸಿಕವಾದ ಅಸ್ವಸ್ಥತೆ ಇರೋದಿಲ್ಲ. ಆದ್ದರಿಂದ ಶ್ರದ್ಧೆ ಏನು ಮಾಡುತ್ತೆ ಅಂದರೆ, ನಿಮಗೆ ಭೌತಿಕವಾದ ಪ್ರಯೋಜನವನ್ನು ಕೊಡದೇ ಇದ್ದರೂ ಮಾನಸಿಕವಾದ ಅಸ್ವಾಸ್ಥ್ಯವನ್ನು ನಿವಾರಣೆ ಮಾಡುತ್ತೆ. ಆ ವಿಷಯ ನಾವು ಮರೆಯೋ ಹಾಗಿಲ್ಲ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಬಂದಿದ್ದೆ ಈ ದೃಷ್ಟಿಯಿಂದ. ನಂಬಿ ಕಳ್ಕೊಂಡವರು ಇರಬಹುದು, ನಂಬಿ ಎಷ್ಟೋ ವಿಷಯವನ್ನು ಸಂಪಾದನೆ ಮಾಡದೇ ಇರಬಹುದು, ಆದರೆ ನಂಬಿ ಕೆಟ್ಟವರಿಲ್ಲ ಅಂತ, ಕೆಡುಕು ಒಳಗಡೆ ಬರೋದಿಲ್ಲ. ಆ ವಿಷಯವನ್ನು ನಾವು ಗ್ರಹಿಸಬೇಕು. ನಂಬಿಕೆ ಎಂಬುದೇ ನಿಜವಾದ ಶ್ರದ್ಧಾ. ಈ ನಂಬಿಕೆ ಎನ್ನುವುದು ಏನು ಮಾಡುತ್ತೆ ಅಂದರೆ, ಆದರವನ್ನು ಹುಟ್ಟಿಸುತ್ತೆ. ನಂಬಿಕೆ ಯಾರಲ್ಲಿದೆಯೋ ಅವನಲ್ಲಿ ಶುದ್ಧಿಯನ್ನು ಉಂಟು ಮಾಡುತ್ತೆ. ಇದೆಲ್ಲ ಶ್ರದ್ಧಾ ಎಂಬ ಶಬ್ದದ ಅರ್ಥವೇ. ಆದರ ಹಾಗೆ ಶುದ್ಧಿ. ನಂಬಿಕೆ ಇದ್ದವರಿಗೆ ಚಿತ್ತಪ್ರಸಾದ ಎನ್ನುವುದು ಬರುತ್ತೆ, ಮನಸ್ಸು ಪ್ರಸನ್ನವಾಗಿರುತ್ತೆ. ನಂಬಿಕೆ ಒಂದಿಲ್ಲ, ಸಂಶಯ ಹುಟ್ಕೊಂಡು ಬಿಟ್ಟರೆ ಅಜ್ಞಶ್ಚ ಅಶ್ರದ್ಧಧಾರಶ್ಚ ಸಂಶಯಾತ್ಮ ವಿನಶ್ಯತಿ. ಅಜ್ಞಾಗಿ ಶ್ರದ್ಧೆಯೂ ಇಲ್ಲ, ಮತ್ತು ಸಂಶಯಾತ್ಮ, ಸಂಶಯವನ್ನು ಬೇರೆ ಇಟ್ಕೊಂಡು ಬಿಟ್ಟರೆ ಅವನು ಹಾಳಾಗಿ ಹೋದ. ಇದು ಇರಬಹುದು, ಬದುಕಿದ್ದಾಗಲೇ ಅವನು ಹಾಳಾಗಿ ಹೋದ ಅಂತ ಹೇಳಬೇಕಾಗತ್ತೆ. ಆದ್ದರಿಂದ ನಂಬಿಕೆ ಅನ್ನೋದು ಬಹಳ ಪ್ರಧಾನ. ಈ ನಂಬಿಕೆ ಸಹಜವಾಗಿ ಹುಟ್ಟಬೇಕಾ ಅಥವಾ ನಂಬಿಕೆಯನ್ನು ಹುಟ್ಟಿಸುವುದಕ್ಕೆ ಸಾಧ್ಯವಾ? ಇದೊಂದು ಗಮನೀಯವಾದ ವಿಷಯ. ಇದು ನಂಬಿಕೆ ಈ ಶ್ರದ್ಧಾ ಎಂಬುದು ಅದು ವ್ಯವಸಾಯ ಸಾಧ್ಯ. ಇದನ್ನು ನಾವು ಬರಿಬಾರ್ದು. ಯಾಕೆ? ಅದು ಅಧ್ಯವಸಾಯ ರೂಪವಾಗಿರುತ್ತೆ, ನಿಶ್ಚಯವಾಗಿರುತ್ತೆ. ಫಲಾವಶ್ಯಂ ಭಾವ ನಿಶ್ಚಯ ಶ್ರದ್ಧಾ. ಆದ್ದರಿಂದ ನಿಶ್ಚಯವನ್ನು ಸಾಮಗ್ರಿಯಿಂದ ನಾವು ಪಡ್ಕೊಳ್ತೇವೆ. ಆದರೆ ಈ ಶ್ರದ್ಧಾರೂಪವಾದ ನಿಶ್ಚಯವನ್ನು ಪಡ್ಕೊಳ್ಳುವ ಸಾಮಗ್ರಿ ಯಾವುದು? ಇದು ಬಹಳ ಪ್ರಧಾನವಾದದ್ದು. ಈ ಸಾಮಗ್ರಿಯೇ ನಿಜವಾಗಿ ಸಹವಾಸ ಮತ್ತು ವರ್ತನ. ಆ ಸಾಮಗ್ರಿಯನ್ನು ರಾಮಾಯಣದಲ್ಲಿ ಇಷ್ಟು ಬಲಿಷ್ಠವಾಗಿ ಪರಿಷ್ಕಾರ ಮಾಡಿ ತೋರಿಸಿದ್ದಾರೆ. ಜೊತೆಗಿದ್ದು ನೋಡಪ್ಪ, ನಿನಗೆ ನಂಬಿಕೆ ಬರುತ್ತೆ. ನಾನು 20 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೇನೆ, ಇಲ್ಲ ಅವ್ರು ಯಾರಿಗೂ ಕೆಡಕು ಮಾಡಲಿಲ್ಲ. ನಾವು ಅವರಲ್ಲಿ ಒಂದು ಆಪ್ತತ್ವ ನಿಶ್ಚಯವನ್ನು ಮಾಡಿಕೊಳ್ತೇವೆ. ಈ ಶ್ರದ್ಧಾ ನಮಗೆ ಹೇಗೆ ಬಂತು? ಸಹವಾಸದಿಂದ. ಪರೀಕ್ಷೆ ಪ್ರತಿನಿತ್ಯ ನಾವು ನೋಡಿದ್ವು. ಮೊದಲು ನೋಡುವಾಗ ನಮಗೇನು ಅನ್ನಿಸ್ತು ಅಂತಂದರೆ, ಎಲ್ಲೋ ಮೋಸ ಮಾಡಿಬಿಡ್ತಾರೆ, ಇವರಿಂದ ನಮಗೆ ತೊಂದರೆ ಆಗ್ಬಿಡತ್ತೇನೋ ಅಂತ. ಮೊದಲು ಸಾಶಂಕ ಪ್ರವೃತ್ತಿ, ಸಂಶಯದಿಂದ ನಾವು ತೊಡಗ್ತಾ ಇರ್ತೇವೆ. ಆಮೇಲೆ ನಿಶ್ಚಯ ಆಗುತ್ತೆ, ಓಹೋ ಇಲ್ಲ ಅಂತ. ಇನ್ನೊಂದು ವರ್ತನ. ನಾವು 3 ದಿವಸದಿಂದ ಯೋಚನೆ ಮಾಡಿದೆವಲ್ಲ, ಈ ವರ್ತನ ಎಂಬುದು ಎಷ್ಟು ಸೂಕ್ಷ್ಮ ಅಂತ. ಶೀಲ ಸ್ವಭಾವಗಳನ್ನು ದಾಟಿ ಬಂದ ನಡವಳಿಕೆ. ಅದನ್ನು ನೋಡುವಾಗಲೂ ನಮಗೆ ಒಂದು ನಂಬಿಕೆ, ಶ್ರದ್ಧಾ ಎಂಬುದು ಬಂದೇ ಬರುತ್ತೆ. ಶ್ರದ್ಧೆಯನ್ನು ಶಾಸ್ತ್ರಗಳಲ್ಲಿ ಬಹಳ ಅಮೋಘವಾಗಿ ವರ್ಣನೆ ಮಾಡಿದ್ದಾರೆ, ಹೊಗಳಿದ್ದಾರೆ. ಶ್ರದ್ಧಾ ಸೂಕ್ತವೇ ಒಂದಿದೆ. ಶ್ರದ್ಧಾ ಸೂಕ್ತವನ್ನು ಗಮನಿಸಬೇಕು. ಶ್ರದ್ಧೆಯಾಗ್ನಿ ಸಮಿಧ್ಯತೆ. ಋಷಿಗಳು ಎಚ್ಚರಿಸ್ತಾ ಇದ್ದಾರೆ. ತನಗೆ ತಾನೇ ಉರಿಯತ್ತೆ ಬೆಂಕಿ ಅಂತ ನಾವು ಅಂದುಕೊಂಡಿದ್ದೇವೆ. ಅಗ್ನಿ ಸ್ವಯಂನ ಸಮಿಧ್ಯತೆ, ತಾನೇ ಉರಿಯೋದಿಲ್ಲ ಅದು. ಶ್ರದ್ಧೆಯ ಅಗ್ನಿ ಸಮಿಧ್ಯತೆ. ಶ್ರದ್ಧೆಯ ವಿಂದತೆ ಹವಿ. ಅದು ಹವಿಸ್ಸನ್ನು ಪಡ್ಕೊಳ್ಳೋದು ಯಾವುದರಿಂದ? ಶ್ರದ್ಧೆಯ. ಅಗ್ನಿಗೂ ಒಂದು ಶ್ರದ್ಧೆ ಇರಬೇಕು, ಯಜಮಾನನಿಗೂ ಶ್ರದ್ಧೆ ಇರಬೇಕು, ಋತ್ವಿಕ್ಕೂ ಶ್ರದ್ಧೆ ಇರಬೇಕು. ಆಗಲೇ ಶ್ರದ್ಧೆಯ ವಿಂದತೆ ಹವಿಹಿ. ಅನೇಕ ಉದಾಹರಣೆಗಳನ್ನು ಗಮನಿಸಬಹುದು. ಅಗ್ನಿ ಸಿದ್ಧಿ ಅಂತ ನೋಡ್ತಾರೆ. ದೊಡ್ಡ ದೊಡ್ಡ ಹವನಗಳನ್ನು ಮಾಡುವಾಗ ಋತ್ವಿಜರು ಅಗ್ನಿ ಸಿದ್ಧಿ ಅಂತ ನೋಡಬೇಕಾಗತ್ತೆ. ಯಾಕೆ ನೋಡ್ತಾರೆ? ಅಗ್ನಿ ಹೇಗೂ ಇರುತ್ತಲ್ಲ. ನಮ್ಮ ಬೇಷ್ಟ್ರ ಹತ್ರ ನಾನು ಪ್ರಶ್ನೆ ಮಾಡಿ ಇದನ್ನು ವಿಚಾರ ಮಾಡಿದೆ.
ಅಗ್ನಿ ಎಲ್ಲ ಕಡೆಗೂ ಇರತ್ತಪ್ಪ ಅಂತ ಹೇಳಿದರು. ಎಲ್ಲಿಲ್ಲ. ಈಗ ಒಂದು ಮ್ಯಾಚ್ ಬಾಕ್ಸ್ ಇದೆ, ಬೇಕು ದೀಪವನ್ನು ಹಚ್ಚಬೇಕು ಅಂತಂದರೆ ಕಡ್ಡಿಯನ್ನು ಗೀರ್ತೀರಿ. ಇಲ್ಲದೇ ಇರುವ ಬೆಂಕಿ ಬಂತ ಅಲ್ಲಿ, ಅಥವಾ ಇದ್ದ ಬೆಂಕಿಯೇ ಉಜ್ವಲವಾಯ್ತಾ? ಯೋಚನೆ ಮಾಡಿ. ಒಂದೊಮ್ಮೆ ಬೆಂಕಿ ಇಲ್ಲ ಅಂತ ಆಗಿದ್ದಿದ್ರೆ ಕಡ್ಡಿಗೆ ಇರಿದಾಗ ಹೇಗೆ ಬಂತದು ಅಂತ. ಇಲ್ಲದೇ ಇರೋದು ಬರೋದಕ್ಕೆ ಸಾಧ್ಯವಾ? ಅದು ಅಣುವಿ ರೂಪದಲ್ಲಿ ಸೂಕ್ಷ್ಮವಾಗಿತ್ತದು. ರಂಜಕದ ಆ ಕಡ್ಡಿಯನ್ನು ಗೀರಿದಾಗ ಅದು ಉಜ್ವಲವಾಗುವುದಕ್ಕೆ, ಅದು ಒಂದು ಮೂರ್ತಿಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅಗ್ನಿ ಎಲ್ಲ ಕಡೆಗೆ ಇರುತ್ತಪ್ಪ, ಆದರೆ ಅಗ್ನಿ ಸಿದ್ಧಿಯನ್ನು ನೋಡೋದು ಬೇರೆ. ಅಗ್ನಿ ಭೂಮಿಯಲ್ಲಿದ್ದಾಗ ಅಲ್ಲಿ ಕುಂಡಾದಿಗಳನ್ನು ಮಾಡಿಕೊಂಡು ಹವನ ಮಾಡಿದರೆ ಅಗ್ನಿ ಸಿದ್ಧಿಪ್ರದ ಆಗ್ತಾನೆ. ಅಗ್ನಿ ಇದ್ದ ಮಾತ್ರಕ್ಕೆ ಸಿದ್ಧಿ ಬರ್ತದೆ ಅಂತ ಹೇಳೋಕ್ಕಾಗೋಲ್ಲ. ಅದು ಬಹಳ ಸೂಕ್ಷ್ಮವಾದ ವಿಜ್ಞಾನ ಅದು. ಆದ್ದರಿಂದಲೇ ಅಗ್ನಿ ಸಿದ್ಧಿಯನ್ನು ನೋಡುವ ಪದ್ಧತಿ ಇದೆ ಅಂತ ಹೇಳಿದರು. ಹಾಗಾಗಿ ಶ್ರದ್ಧೆಯ ಅಗ್ನಿ ಸಮಿಧ್ಯತೆ, ಶ್ರದ್ಧೆಯ ವಿಂದತೆ ಹವಿಹಿ. ಈ ಶ್ರದ್ಧೆಯನ್ನು ದೇವತೆಗಳೇ ಉಪಾಸನೆ ಮಾಡ್ತಾರೆ. ದೇವತೆಗಳೇ ಶ್ರದ್ಧೆಯನ್ನು ತುಂಬಿಕೊಳ್ಳೋದಕ್ಕೆ ನಿರಂತರವಾಗಿ ಆರಾಧನೆಯನ್ನು ಮಾಡ್ತಾರೆ ದೇವತೆಗಳು. ವಾಯುಗೋಪ ಉಪಾಸತೆ, ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡ ಹಾಗೆ, ವಾಯುವನ್ನು ಗುಟ್ಟಾಗಿ ಉಳಿಸಿಕೊಂಡ ಹಾಗೆ ಪ್ರಾಣವಾಯುವನ್ನು ತೋರಿಸೋಕ್ಕಾಗತ್ತಾ? ಎಲ್ಲಿ ನಿಮ್ಮ ಪ್ರಾಣವನ್ನು ತೋರಿಸಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಗುಟ್ಟಾಗಿ ಉಳಿಸ್ಕೊಂಡಿರ್ತೇವೆ ನಾವು. ಮೇಲೆ ಅದು ಹೊರಗೆ ಹೋಗುತ್ತೆ ಮತ್ತು ಬರ್ತಾ ಇರುತ್ತೆ. ಪ್ರಾಣ ಸಂರಕ್ಷಣೆ ನಾವು ಮಾಡ್ಕೊಂಡಿರ್ತೇವೆ. ವಾಯುಗೋಪ ಉಪಾಸತೆ, ಅಷ್ಟು ಗುಟ್ಟಾಗಿ ಉಳಿಸ್ಕೊಂಡು ಶ್ರದ್ಧೆಯನ್ನು ದೇವತೆಗಳೇ ಉಪಾಸನೆ ಮಾಡ್ತಾರೆ. ಅದನ್ನು ತಮ್ಮ ಹೃದಯದಲ್ಲಿ ಅಭಿಪ್ರಾಯಪೂರ್ವಕವಾಗಿ, ಇಂಗಿತಪೂರ್ವಕವಾಗಿ ರಕ್ಷಣೆ ಮಾಡಿಕೊಳ್ತಾರೆ. ಶ್ರದ್ಧೆ ದೇವತೆಗಳಲ್ಲಿಯೇ ವಾಸ ಮಾಡಿಕೊಂಡಿದೆ. ಕೇವಲ ದೇವತೆಗಳಲ್ಲಿ ಮಾತ್ರ ಅಧಿವಾಸ ಮಾಡಿಲ್ಲ. ಶ್ರದ್ಧಾ ವಿಶ್ವಮಿದಂಜಗತ್, ಈ ವಿಶ್ವವನ್ನೆಲ್ಲ ಅಧಿವಾಸ ಮಾಡಿಕೊಂಡಿದೆ. ಅಂದರೆ ಜಡ ಚೇತನ ಭೇದವಿಲ್ಲದೆ ನಾವು ಯಾವುದನ್ನು ಜಡ ಅಂತ ನಮ್ಮ ಸ್ಥೂಲ ದೃಷ್ಟಿಯಿಂದ ಹೇಳ್ತೇವೆಯೋ ಅಲ್ಲೆಲ್ಲ ಒಂದು ಚೇತನ ಇರುತ್ತೆ. ಆ ಚೇತನದ ಜೊತೆಯಲ್ಲಿಯೇ ಶ್ರದ್ಧೆ ಮನೆ ಮಾಡಿಕೊಂಡಿದೆ. ಹಾಗಾಗಿ ಶ್ರದ್ಧೆ ಎಂಬುದು ವಿಶ್ವವ್ಯಾಪಕವಾದಂತಹ ಒಂದು ಶಕ್ತಿ. ಅದು ಶ್ರದ್ಧೆ ಎಂಬುದು ಶ್ರದ್ಧಾಂ ಕಾಮಸ್ಯ ಮಾತರಂ ಅಂತ ಹೇಳ್ತದೆ. ಎಲ್ಲ ಕಾಮನೆಗಳದು ಮಾತಾ ಜನನಿ. ಶ್ರದ್ಧೆ ಇದ್ದಲ್ಲಿ ಒಂದು ಬಯಕೆ ಇದೆ, ಆ ಬಯಕೆಯನ್ನು ಪೂರೈಸಿಕೊಳ್ಳುವ ವ್ಯವಸಾಯ ಇದೆ. ಆದ್ದರಿಂದ ಶ್ರದ್ಧಾ ಎಂಬುದು ವಿಶ್ವವ್ಯಾಪಕವಾದಂತಹ ಶಕ್ತಿ. ಈ ಶ್ರದ್ಧೆಯನ್ನು ನಿಜವಾಗಿ ಹವಿಷಾ ವರ್ಧಯಾಮಸಿ, ಅದನ್ನು ಬಿಡಿಸ್ಕೊಂಡು ಅದನ್ನು ನಾವು ಬಳಸ್ಕೊಂಡಾಗ ನಮ್ಮ ಜೀವನವೆಂಬುದು ಸುಗಮವಾಗತ್ತೆ. ಇಹದಿಂದ ಪರಕ್ಕೆ ಹೋಗುವುದಕ್ಕೆ ಅದೊಂದು ಸೇತುವಾಗತ್ತೆ. ಶ್ರದ್ಧಾ ಸೂಕ್ತ ಈ ಶ್ರದ್ಧೆಯನ್ನು ಇಷ್ಟು ಪುಷ್ಕಲವಾಗಿ ವರ್ಣನೆ ಮಾಡ್ತಾ ಇದೆ. ಸ್ಮೃತಿಕಾರರು ಬಹಳ ಎಚ್ಚರಿಸಿದ್ದಾರೆ. ನೀವು ಅಶ್ರದ್ಧೆಯಿಂದ ಮಾಡಿದರೆ, ಶ್ರದ್ಧೆಯಿಂದ ಮಾಡಬೇಕು ಎಲ್ಲ ಕೆಲಸಗಳನ್ನು, ಅಶ್ರದ್ಧೆಯಿಂದ ಮಾಡಿದರೆ ಹುತಂ ದತ್ತಂ ತಪ್ತಂ, ನೀವು ಹೋಮ ಮಾಡಿದ್ದು, ದಾನ ಮಾಡಿದ್ದು, ತಪಸ್ಸು ಮಾಡಿದ್ದು ಎಲ್ಲ ನಿರರ್ಥಕ ಆಗತ್ತೆ. ಅಷ್ಟೇ ಅಲ್ಲ, ಅನರ್ಥಕವೂ ಆಗಿಬಿಡತ್ತೆ. ಹಾಗಾಗಿ ನಮ್ಮ ಬದುಕೆಲ್ಲ ಕ್ರಿಯಾಕಲಾಪ, ಶ್ವಾಸ ನಿಶ್ವಾಸಗಳಿಂದ ಆರಂಭ ಮಾಡಿ, ಕಣ್ಣು ತೆರೆಯೋದರಿಂದ ಆರಂಭ ಮಾಡಿ, ನಾವು ಆಹಾರವನ್ನು ತೆಗೆದು ಸೇವನೆ ಮಾಡೋದರಿಂದ ಪ್ರಾರಂಭಿಸಿ, ನೀವು ಎಷ್ಟು ಕ್ರಿಯಾಕಲಾಪ ಇದೆ ನೋಡಿ ಜೀವನ ಅಂತಂದರೆ, ಈ ಎಲ್ಲ ಕ್ರಿಯಾಕಲಾಪದ ಹಿಂದೆ ಬಲವಾಗಿ ಆಲಂಬನವಾಗಿ ನಿಂತುಕೊಳ್ಳುವಂಥದ್ದು ಯಾವುದು ಅಂತ ಕೇಳಿದರೆ ಶ್ರದ್ಧಾ. ಈ ಶ್ರದ್ಧೆ ಎಂಬುದು ಬಹಿರಂಗಕ್ಕೆ ಬರ್ತಾ ಬರ್ತಾ ಅನಸೂಯ ಸತ್ಕೃತಿ ಶ್ರದ್ಧಾ. ಸ್ಥೂಲವಾಗಿ ಅದನ್ನು ಕಾಣಿಸ್ಬೇಕಲ್ಲ. ಇಷ್ಟೂ ವಿವರಣೆಯೂ ಮನೋಧರ್ಮ ಆಯಿತು, ಬಹಳ ಸೂಕ್ಷ್ಮವಾದ ವಿಚಾರ ಆಯಿತು. ಒಬ್ಬನಿಗೆ ಶ್ರದ್ಧೆ ಇದೆ ಅಂತ ಹೇಗೆ ಗೊತ್ತಾಗತ್ತೆ? ಅನಸೂಯ ಸತ್ಕೃತಿ ಶ್ರದ್ಧಾ. ದೇವಲ ಸ್ಮೃತಿಯಲ್ಲಿ ಈ ಮಾತು ಬರುತ್ತೆ. ಅನಸೂಯ ಸತ್ಕೃತಿ, ಒಂದು ಒಳ್ಳೆಯ ಸತ್ಕಾರ್ಯ, ಅದನ್ನು ಶ್ರದ್ಧೆ ಅಂತ ಅಂದ್ಕೊಡಿ. ಕೇವಲ ಸತ್ಕಾರ್ಯ ಮಾತ್ರ ಅಲ್ಲ, ಅನಸೂಯ, ಅಸೂಯಾರಹಿತವಾದ ಸತ್ಕಾರ್ಯ. ಅದಕ್ಕೊಂದು ವಿಶೇಷಣವನ್ನು ಅವರು ಬಹಳ ಬುದ್ಧಿಪೂರ್ವಕವಾಗಿ ಕೊಟ್ಟಿದ್ದಾರೆ. ಸತ್ಕಾರ್ಯಗಳು ಅಪರೂಪ ಏನಲ್ಲ, ಆದರೆ ಅನಸೂಯ ಸತ್ಕಾರ್ಯಗಳು ಅಪರೂಪ. ಅಸೂಯೆ ಇಲ್ಲದೆ ಇನ್ನೊಬ್ಬರನ್ನು ಮೀರಿಸಬೇಕು ಅಂತಲೋ, ತಾನೇ ಎಲ್ಲ ಕೀರ್ತಿಯನ್ನು ಪಡ್ಕೊಳ್ಬೇಕು ಅಂತಲೋ, ಅಥವಾ ಒಂದು ಬಗೆಯ ಹವ್ಯಾಸವಾಗಿ ಸತ್ಕರ್ಮಗಳನ್ನು ಮಾಡೋದು ಕೆಲವರಿಗೆ ಒಂದು ಚಟ ಆಗಿಬಿಡತ್ತೆ. ಯಾವ ಪ್ರಯೋಜನದ ನಿರೀಕ್ಷೆ ಇಲ್ಲ, ಸಂಕಲ್ಪ ಇಲ್ಲ ಅಲ್ಲಿ.
ಸಂಕಲ್ಪರಹಿತವಾಗಿ ಅವರು ಚೇಷ್ಟೆಯಂತೆ ಸತ್ಕರ್ಮಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಹ ಚೇಷ್ಟೆಯೆಲ್ಲ ಸತ್ಕರ್ಮ ಆಗೋದಿಲ್ಲ, ಸಂಕಲ್ಪಪೂರ್ವಕವಾಗಿರಬೇಕದು. ಅಷ್ಟೇ ಅಲ್ಲ, ಅಸೂಯಾರಹಿತವಾಗಿರಬೇಕು. ಅಸೂಯಾರಹಿತವಾಗಿರಬೇಕು ಅಂತ ಋಷಿಗಳು ಯಾಕೆ ಎಚ್ಚರಿಸ್ತಾರೆ ಅಂತಂದರೆ, ಈ ಅಸೂಯೆ ಎಷ್ಟು ಸೂಕ್ಷ್ಮವಾಗಿ ಹುಟ್ಕೊಳ್ಳುತ್ತೆ ಅಂತಂದರೆ ನಾವು ಇದನ್ನು ಗ್ರಹಿಸಬೇಕು. ತಂದೆ ಮಕ್ಕಳಲ್ಲಿ ಅಸೂಯೆ ಬರಬಹುದು, ಆಚಾರ್ಯ ಶಿಷ್ಯರಲ್ಲಿ ಅಸೂಯೆ ಬರಬಹುದು, ಮನೆಯಲ್ಲಿ ತೀರಾ ಹತ್ತಿರದವಾಗಿ ಇಬ್ಬರು ಅತ್ಯಂತ ಆಪ್ತ ಸ್ನೇಹಿತರಲ್ಲಿ ಅಸೂಯೆ ಹುಟ್ಕೊಳ್ಬಹುದು. ಅದು ಯಾವಾಗ ಹುಟ್ಟತ್ತೆ ಅಂತ ಹೇಳೋಕ್ಕಾಗೋಲ್ಲ. ಮಗನ ಅಭ್ಯುದಯವನ್ನು ಕೊಂಡಾಡ್ತಾ ಯಾವುದೋ ಕ್ಷಣದಲ್ಲಿ ತಂದೆ ಮಗನ ಬಗ್ಗೆ ಒಂದು ಪ್ರತಿಗಾಮಿಯಾದ ಒಂದು ಪ್ರತಿರೋಧದ ಮನೋಧರ್ಮವನ್ನು ಬೆಳೆಸ್ಕೊಂಡು ಬಿಡ್ತಾರೆ. ಎಷ್ಟೋ ಸತಿ ಸಾಧ್ಯ ಇದೆ ಇದು. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದೇ ಕೆಲಸವನ್ನು ಇಬ್ಬರೂ ಮಾಡ್ತಾ ಇದ್ದಾಗ ಗೊತ್ತಾಗತ್ತೆ. ಗಂಡ ಹೆಂಡಂದ್ರಲ್ಲಿ ನನ್ನ ಹೃದಯದಲ್ಲಿ ನಿನ್ನ ಹೃದಯ ಇರಲಿ, ನಿನ್ನ ಹೃದಯದಲ್ಲಿ ನನ್ನ ಹೃದಯ ಇರಲಿ, ನನ್ನ ಚಿತ್ತದಲ್ಲಿ ನಿನ್ನ ಚಿತ್ತ ಇರಲಿ ಅಂತೆಲ್ಲ ಇಷ್ಟೆಲ್ಲ ಹೇಳಿ ಒಂದು ಹೊಂದಾಣಿಕೆಯಿಂದ ಜೀವನ ಮಾಡ್ತಾ ಗಂಡನ ಬಗ್ಗೆ ಹೆಂಡತಿಗೆ ಅಸೂಯೆ, ಹೆಂಡತಿಗೆ ಬಗ್ಗೆ ಗಂಡನಿಗೆ ಅಸೂಯೆ ಬರಬಹುದು. ಆದ್ದರಿಂದ ಈ ಅಸೂಯ ಮತ್ತು ದ್ವೇಷ ಅಷ್ಟು ಸಹಜವೇ. ಆದ್ದರಿಂದಲೇ ಆಚಾರ್ಯನು ಶಿಷ್ಯನು ವಿದ್ಯಾ ವ್ಯವಸಾಯಕ್ಕೆ ತೊಡುವಾಗ ಶಾಂತಿ ಮಂತ್ರದಲ್ಲಿ ಮಾ ವಿದ್ವಿಷಾವಹೈ ಅಂತ ಹೇಳಿದ್ದಕ್ಕಾಗಿ ನಾವು ಒಬ್ಬರನ್ನೊಬ್ಬರು ದ್ವೇಷ ಮಾಡೋದು ಬೇಡ. ಯಾಕೆಂದರೆ ಅದು ಅನಿವಾರ್ಯ. ಮಹತ್ತರವಾದ ವ್ಯವಸಾಯ ಮಾಡುವಾಗ, ಕೆಲಸ ಮಾಡುವಾಗ ಅಸೂಯ ಎಂಬ ಮನೋಧರ್ಮ ಹುಟ್ಟತ್ತೆ. ಆದ್ದರಿಂದ ಅನಸೂಯ ಸತ್ಕೃತಿ ಶ್ರದ್ಧಾ, ಶ್ರದ್ಧೆ ಬಲಿಷ್ಠವಾಗಿದ್ದರೆ ಮೊಟ್ಟ ಮೊದಲು ಕಡಿಮೆ ಮಾಡೋದು ಯಾವುದನ್ನು ಅಂತಂದರೆ ಅಸೂಯೆಯನ್ನು ಕಡಿಮೆ ಮಾಡುತ್ತೆ, ಅಸೂಯೆಯನ್ನು ನಿವಾರಣೆ ಮಾಡುತ್ತೆ. ಇಂತಹ ಒಂದು ಲೋಕಶ್ರದ್ಧೆ, ಜೀವನ ಶ್ರದ್ಧೆ ಅದು ಬೇಕು. ಯಾವ ಕಾಲದಲ್ಲಿ ಸಮಾಜದಲ್ಲಿ ಇಂತಹ ಜೀವನ ಶ್ರದ್ಧೆ, ಲೋಕಶ್ರದ್ಧೆ ಬೆಳೆದಿತ್ತೋ ಆ ಕಾಲವೇ ಸುವರ್ಣಯುಗ. ಅಂತಹ ಕಾಲವನ್ನೇ ನಾವು ರಾಮರಾಜ್ಯ ಅಂತ ಹೇಳೋದು. ರಾಮರಾಜ್ಯ ಅಂದರೆ ಬೇರೆ ಇನ್ನೇನಿಲ್ಲ, ಈ ಅನಸೂಯ ಸತ್ಕೃತಿ ಅದನ್ನು ಬೆಳೆಸಿಕೊಟ್ಟ ಒಂದು ಲೋಕಶ್ರದ್ಧೆ ಇದೆಯಲ್ಲ, ಲೋಕಶ್ರದ್ಧೆ ವಿಜೃಂಭಿಸಿದ ಕಾಲವೇ ಅದು ರಾಮರಾಜ್ಯ ಕಾಲ, ರಾಮನ ಶಾಸನ ಕಾಲ ಅದಾಗಿರುತ್ತೆ. ಈ ಶ್ರದ್ಧೆಯನ್ನು ಆರ್ಯಾವರ್ತದಲ್ಲಿ ಬೆಳೆಸೋದಕ್ಕೆ ಹೊರಟವನು ರಾಮ. ಅವನಿಗೆ ಈಗಿರುವ ಶ್ರದ್ಧೆ ಯಾವುದು ಅಂತಂದರೆ ಪಿತೃವಾಕ್ಯ ಪರಿಪಾಲನಾ ಎಂಬ ಶ್ರದ್ಧೆ. ಇದನ್ನು ಎಷ್ಟು ವಿಧದಲ್ಲಿ ಪರೀಕ್ಷೆಗೆ ಒಡ್ಡುತ್ತಾರೆ ಅಂತಂದರೆ, ಅರ್ಥಶಾಸ್ತ್ರದಲ್ಲಿ ಒಂದು ಮಾತಿದೆ, ನಾವು ಅದನ್ನು ಗ್ರಹಿಸಬೇಕು. ರಾಜನನ್ನಾಗಲಿ ಅಮಾತ್ಯನನ್ನಾಗಲಿ ಉಪಧಾ ಪರೀಕ್ಷಾ ಅಂತ ಹೇಳ್ತಾರೆ. ಅನೇಕ ಪ್ರಲೋಭನೆಗಳಿಂದ ಪರೀಕ್ಷೆ ಮಾಡಬೇಕಂತೆ. ಹಾಗೆ ಪರೀಕ್ಷೆ ಮಾಡದೆ ಒಪ್ಕೊಳ್ಬಾರ್ದು ಅಂತ. ಧರ್ಮೋಪಧ, ಅರ್ಥೋಪಧ, ಕಾಮೋಪಧ ಅಂತ ಹೇಳಿ ಅನೇಕ ಉಪಧಾ ಪರೀಕ್ಷೆಗಳನ್ನು ಮಾಡಬೇಕು, ಪ್ರಲೋಭನೆಗಳನ್ನು ಒಡ್ಡಿ. ಹಾಗೆ ರಾಮನ ಮುಂದೆ ಇಂತಹ ಅನೇಕ ಪ್ರಲೋಭನೆಗಳು ಬಂದಿವೆ ಇಲ್ಲಿ, ಅದನ್ನು ಗ್ರಹಿಸಬೇಕು. ಆ ಪ್ರಸಂಗವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಅಂದರೆ ರಾಮನ ಶ್ರದ್ಧೆ, ಅವನ ನಿಜವಾದಂತಹ ಈ ಧರ್ಮಶ್ರದ್ಧೆ ಇದೆಯಲ್ಲ, ಈ ಶ್ರದ್ಧೆಯನ್ನು ಕೇವಲ ರಾಜಪರಿವಾರದವರು ಮಾತ್ರ ಪರೀಕ್ಷೆ ಮಾಡಿದ್ದಲ್ಲ, ಋಷಿಗಳೂ ಕೂಡ ಪರೀಕ್ಷೆ ಮಾಡ್ತಾರೆ. ಅಂತಹ ಒಂದು ಪ್ರಸಂಗವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಜಾಬಾಲಿಯ ಉಪದೇಶದ ಸಂದರ್ಭದಲ್ಲಿ. ಕಥಾಭಾಗ ನಿಮಗೆ ಗೊತ್ತಿದೆ, ನಾನು ಅದನ್ನು ಹೆಚ್ಚು ವಿಸ್ತರಿಸೋದಿಲ್ಲ. ಸುಮಂತ್ರ ಬಂದು ರಾಮನ ಸಂದೇಶವನ್ನು ವಿವರಿಸ್ತಾನೆ. ಶೂನ್ಯವಾದ ರಥ ಬಂದಾಗಲೇ ಅಯೋಧ್ಯೆಗೆ ಒಂದು ಬಗೆಯ ಮೂರ್ಛೆ ಬಂದುಬಿಡುತ್ತೆ. ರಾಜಪರಿವಾರದಲ್ಲಿ ಹಾಹಾಕಾರ ಏರ್ಪಡುತ್ತೆ. ದಶರಥ ರೋಗಗ್ರಸ್ತರ ಹಾಗೆ ಆಗಿಬಿಡ್ತಾನೆ. ಅನ್ನ ಆಹಾರಾದಿಗಳನ್ನೆಲ್ಲ ತ್ಯಾಗ ಮಾಡಿ ದಶರಥನ ದೇಹಾಂತವಾಗತ್ತೆ. ಆಗ ಭರತನನ್ನು ದೂತರ ಮೂಲಕ ಕರೆಸ್ಕೊಳ್ತಾರೆ. ಭರತನಿಗೆ ದುಸ್ವಪ್ನವಾಗಿರುತ್ತೆ. ಸರಿಯಾಗಿ ದೂತರು ಬಂದು ಹೇಳಿದಾಗ ಬಹಳ ಶೀಘ್ರವಾಗಿ ಅವನು ಅಯೋಧ್ಯೆಗೆ ಬರ್ತಾನೆ. ಬಂದು ಇಡೀ ಅಯೋಧ್ಯೆಯೇ ಮೂಕ ಆಗಿಬಿಟ್ಟಿದೆ. ಅವನಿಗೆ ಯಾರೂ ಹೇಳೋದಿಲ್ಲ. ಕಟ್ಟಿದ ತೋರಣ ಒಣಗಿ ಹೋಗಿದೆ. ಯಾರೂ ಮಾತು ಆಡುವವರಿಲ್ಲ, ಕಥೆ ಆಡುವವರಿಲ್ಲ, ಮೊದಲಿನ ವಿಜೃಂಭಣೆ ಒಂದೂ ಇಲ್ಲ. ಪ್ರವಾಹ ಬಂದು ಹೋಗಿ ರಿಕ್ತವಾದ ನದಿಯ ಪಾತ್ರದ ಹಾಗೆ ಅಯೋಧ್ಯೆ ಕಾಣಿಸ್ತಿತ್ತು ಅಂತ ವರ್ಣನೆ ಮಾಡ್ತಾರೆ. ಬಂದು ತಾಯಿಯನ್ನು ವಿಚಾರಿಸ್ತಾನೆ, ಗುರುಗಳಲ್ಲಿ ಕೇಳ್ತಾನೆ. ನಡೆದ ವಿಷಯ ಎಲ್ಲ ಭರತನಿಗೆ ಗೊತ್ತಾಗತ್ತೆ.
ಆಗ ಅವನ ರೋದನ ಹೇಳ್ತೀರದು. ತಾಯಿಯನ್ನು ಭರ್ತ್ಸನೆ ಮಾಡ್ತಾನೆ. ಕೊನೆಗೆ ಒಂದು ನಿಶ್ಚಯವಾಗಿ ಹೇಳಿಬಿಡ್ತಾನೆ, ನಾನು ರಾಮನನ್ನು ಕರೆದುಕೊಂಡೇ ಬರಬೇಕು, ನಾನು ರಾಜ್ಯ ಆಳೋದಿಲ್ಲ ಅಂತ. ಕೈಂಕರ್ಯ, ಪಿತೃಕೈಂಕರ್ಯ ಮಾಡಲೇಬೇಕು. ಅವನು ಬರೋವರೆಗೆ ತೈಲದ್ರೋಣಿಯಲ್ಲಿ ದಶರಥನ ಶರೀರವನ್ನು ರಕ್ಷಿಸಿಟ್ಟಿರ್ತಾರೆ. ಅವನ ಮೂಲಕ ಔರ್ಧ್ವದೇಹವಾದ ಸಂಸ್ಕಾರಗಳನ್ನೆಲ್ಲ ಮಾಡಿಸ್ತಾರೆ. ಮುಗಿದ ಮೇಲೆ ರಾಮನನ್ನು ಕರೆದುಕೊಂಡು ಬರಬೇಕು ಎನ್ನುವುದನ್ನು ಹಠ ಹಿಡಿತಾನೆ ಭರತ. ವಸಿಷ್ಠರಿಗೂ ಇದು ಇಷ್ಟವಾಗತ್ತೆ. ರಾಜಮಾತೆಯರು ಇದನ್ನೆಲ್ಲ ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡ ಮೇಲೆ ಅವರೆಲ್ಲ ಚಿತ್ರಕೂಟದ ಕಡೆಗೆ ಪ್ರಯಾಣ ಮಾಡ್ತಾರೆ, ಸೈನ್ಯ ಸಹಿತವಾಗಿ. ಮಾರ್ಗ ನಿರ್ಮಾಣ ಇತ್ಯಾದಿಗಳನ್ನೆಲ್ಲ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಸೇನೆ ಹೋಗೋದಕ್ಕೆ ಭರತ ಗುಹನನ್ನು ಸಂಧಿಸ್ತಾನೆ. ಗುಹನಲ್ಲಿ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾನೆ. ಗುಹ ಒಂದಂಶವನ್ನೂ ಬಿಡದೆ ವಿವರಣೆ ಕೊಡ್ತಾನೆ. ಆ ಭಾಗಗಳೆಲ್ಲ ಚೆನ್ನಾಗಿದೆ. ರಾಮ ಎಲ್ಲಿ ಕೊಡುತ್ತಿದ್ದ, ಹೇಗೆ ಹುಲ್ಲಿನ ಹಾಸಿಗೆ ಮೇಲೆ ಮಲಗಿದ, ಲಕ್ಷ್ಮಣ ಹೇಗೆ ಜಾಗರಣೆಯನ್ನು ಮಾಡಿದ, ಇದನ್ನೆಲ್ಲ ವಿವರಿಸ್ತಾರೆ. ಭರತ ಅಲ್ಲಿ ತಾನು ಜಟಾವಲ್ಕಲಗಳನ್ನು ಧಾರಣೆ ಮಾಡುವ ಸಂಕಲ್ಪವನ್ನು ಮಾಡ್ತಾನೆ. ಅಲ್ಲೇ ಅವನು ರಾಮನನ್ನು ಅನುಸರಣೆ ಮಾಡುವುದಕ್ಕೆ ಸಿದ್ಧ ಆಗಿಬಿಟ್ಟ. ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಅದನ್ನೆಲ್ಲ ವರ್ಣಿಸಿದ್ದಾರೆ. ಬಂದು ರಾಮ ಮತ್ತು ಭರತ ಇಬ್ಬರು ಒಬ್ಬರನ್ನೊಬ್ಬರು ಸಂಧಿಸ್ತಾರೆ. ಬಹಳ ಹೃದಯ ವಿದ್ರಾವಕವಾದ ಸನ್ನಿವೇಶ ಅದು. ಬಂದವನೇ ಭರತ ರಾಮನ ಪಾದಗಳಿಗೆ ಮುಖವನ್ನು ಇಟ್ಟು ಅಡೋದಕ್ಕೆ ಶುರು ಮಾಡ್ತಾನೆ. ಪಾದವನ್ನು ಕಣ್ಣೀರಿನಿಂದ ತೊಳಿತಾನೆ. ಇದೆಲ್ಲ ಗೃಹೀತವಾದ ವಿಷಯವೇ. ಭರತನ ಒತ್ತಾಸೆ ಏನು ಅಂತಂದರೆ, ರಾಮ ಮರಳಿ ಅಯೋಧ್ಯೆಗೆ ಬರಬೇಕು, ಅವನೇ ಸಿಂಹಾಸನವನ್ನು ಏರಬೇಕು. ಅವರಿಬ್ಬರು ಮಾತುಕತೆ ಆಡೋದನ್ನು ಅಲ್ಲಿರುವ ಋಷಿಗಳೆಲ್ಲ ಒಂದು ತಟಸ್ಥ ಸಂಭ್ರಮದಿಂದ ಗ್ರಹಿಸ್ತಾ ಇದ್ದಾರೆ. ಸಂಭ್ರಮ ಒಳಗಿದೆ, ಹೊರಗಡೆ ತಾಟ್ಯಸ್ಥವಿದೆ. ಋಷಿಗಳ ಒಂದು ಭಾವ ಬುದ್ಧುವೆಲ್ಲ ಹಾಗೆ ಅದು ಅಂತರಂಗದಲ್ಲಿರುತ್ತೆ, ಬಹಿರಂಗದಲ್ಲಿ ವ್ಯಕ್ತಪಡಿಸದೇ ಇರುವಂತಹ ಸಂಯಮ ಅವರಿಗಿರುತ್ತೆ. ಅದನ್ನೆಲ್ಲ ಅವರು ಗ್ರಹಿಸ್ತಾ ಇದ್ದಾರೆ. ಆ ಸಂದರ್ಭವನ್ನು ವಾಲ್ಮೀಕಿಗಳು ಭಾಳ ಚಂದ ವರ್ಣಿಸ್ತಾರೆ ಇಲ್ಲಿ. ತಥಾ ಹಿ ರಾಮೋ ಭರತೇನ ತಾಮ್ಯತ ಪ್ರಸಾದ್ಯಮಾನ ಶಿರಸ ಮಹೀಪತಿ ನ ಚೈವ ಚಕ್ರೇ ಗಮನಾಯ ಸತ್ವವಾನ್ ಮತಿಂ ಪಿತುಸ್ತದ್ವಚನೆ ವ್ಯವಸ್ಥಿತಃ. ತಥಾ ಹಿ ರಾಮೋ ಭರತೇನ ತಾಮ್ಯತ ಪ್ರಸಾದ್ಯಮಾನಃ ಶಿರಸಾ ಮಹೀಪತಿ. ವಾಲ್ಮೀಕಿಗಳು ಹೇಗೆ ಎಷ್ಟು ಸಾಕೂತವಾದ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತಂದರೆ, ರಾಮನನ್ನು ಮಹೀಪತಿ ಅಂತ ಇಲ್ಲಿ ಹೇಳ್ತಾರೆ. ಚರ್ಚೆ ನಡೀತಾ ಇರೋದೇ ಅದು. ಭೂಮಿಯ ಹೊಣೆಯನ್ನು ರಾಮ ಹೊತ್ತುಕೊಳ್ಬೇಕು, ತಾನು ರಾಜ ಆಗೋದಿಲ್ಲ. ರಾಜ ಆಗೋದಕ್ಕೆ ತನಗೇನೂ ಅರ್ಹತೆ ಇಲ್ಲ. ವಯಸ್ಸಿನಿಂದ, ವಿದ್ಯೆಯಿಂದ, ತೇಜಸ್ಸಿನಿಂದ ಸಣ್ಣವನಾದವನು ತಾನು ರಾಜ ಆಗೋದಿಲ್ಲ ಅಂತ ಭರತ ಹೇಳ್ತಾ ಇದ್ದಾನೆ. ವಾಲ್ಮೀಕಿ ಹೇಳ್ತಾ ಇದ್ದಾರೆ, ರಾಜ ರಾಮನೇ, ಆದರೆ ಅವನು ಒಪ್ಕೊಳ್ತಾ ಇಲ್ಲ ಅಂತ. ಅದನ್ನು ಧ್ವನಿಸುವುದಕ್ಕೆ ಅವರು ಮಹೀಪತಿ ಎಂಬ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ನಚೈವ ಚಕ್ರೇ ಗಮನಾಯ ಸತ್ವವಾನ್. ಯಾಕೆಂದರೆ ಸತ್ವೋದ್ರಿಕ್ತವಾಗಿಬಿಟ್ಟಿದ್ದಾನೆ. ಎಲ್ಲಾದರೂ ರಾಜಸ ತಾಮಸಗಳು ರಾಮನಲ್ಲಿ ಹುಟ್ಟಿದ್ದಿದ್ರೆ ಅವನು ಒಪ್ಕೊಂಡು ಬಿಡ್ತಿದ್ದ. ಭರತನ ವಕಾಲತ್ತೇ ಹಾಗಿತ್ತದು, ಭರತ ವಾದಿಸಿದ ಕ್ರಮವೇ ಹಾಗಿತ್ತು. ಆದರೆ ಸತ್ವವಾನ್, ಸತ್ವಗುಣ ಅವನಲ್ಲಿ ಹುಟ್ಟಿದ್ದರಿಂದ ಅವನು ಗಮನಾಯ ನ ಚಕ್ರೇ, ಹೊರಟುವುದಕ್ಕೆ ಅವನು ಸಿದ್ಧ ಆಗಲೇ ಇಲ್ಲ. ಗಮನಾಯ ಮತಿನ್ನ ಚಕ್ರೇ. ಯಾಕೆಂದರೆ ಪಿತುಸ್ತದ್ವಚನೆ ವ್ಯವಸ್ಥಿತ. ವಾಲ್ಮೀಕಿಗಳ ಟಿಪ್ಪಣಿ ಮುಂದಿನ ಶ್ಲೋಕದಲ್ಲಿ, ತದದ್ಭುತಂ ಸ್ಥೈರ್ಯಮವೇಕ್ಷ್ಯ ರಾಘವೇ ಸಮಂ ಜನೋ ಹರ್ಷಮವಾಪ ದುಃಖಿತ ನಯಾತ್ಯಯೋಧ್ಯಾಮಿತಿ ದುಃಖಿತೋ ಭವತೆ ಸ್ಥಿರಪ್ರತಿಜ್ಞತ್ವಮವೇಕ್ಷ್ಯ ಹರ್ಷಿತ. ಅಲ್ಲಿ ಸೇರಿದಂತಹ ಜನರೆಲ್ಲ ಏಕಕಾಲಕ್ಕೆ ಹರ್ಷವನ್ನೂ ದುಃಖವನ್ನು ಅನುಭವಿಸಿದರಂತೆ. ಅವರಿಬ್ಬರ ಮಾತುಕತೆಗಳನ್ನು ಕೇಳ್ತಾ ಇದ್ದಾರೆ. ಜನರಿಗೆ ಏಕಕಾಲಕ್ಕೆ ಹರ್ಷ ಉಕ್ಕೇರಿ ಬರ್ತಾ ಇದೆ, ಹಾಗೆ ದುಃಖವೂ ಬರ್ತಾ ಇದೆ. ಆದರೆ ಹರ್ಷ ಯಾಕೆ ಅಂತ ಕೇಳಿದರೆ,
ರಾಮ ಸ್ಥಿರ ಪ್ರತಿಜ್ಞನಾಗಿ ಉಳ್ಕೊಂಡ ಅಂತ. ತನ್ನ ಪ್ರತಿಜ್ಞೆಯನ್ನು ಸ್ಥಿರವಾಗಿ ಹಿಡ್ಕೊಂಡಿದ್ದಾನಲ್ಲ, ಏನು ಸ್ಥಿರವಾದ ನಿರ್ಣಯ ರಾಮನದು ಅಂತ ತುಂಬ ಹರ್ಷವಾಯ್ತಂತೆ ಅವರಿಗೆ. ಆದರೆ ಅಯೋಧ್ಯೆಗೆ ಬರೋದಿಲ್ಲ ಅಂತ ಅಷ್ಟೇ ಬಲವಾದ ದುಃಖವೂ ಬಂತು ಅವರಿಗೆ. ರಾಮ ಭರತನಿಗೆ ಸಾಂತ್ವನದ ಮಾತುಗಳನ್ನು ಆಡ್ತಾನೆ. ಅಲ್ಲಿ 4 ಶ್ಲೋಕ ತುಂಬ ಪ್ರಧಾನವಾಗಿದೆ. ಹೇಗೆ ರಾಮ ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು, ಮನವರಿಕೆ ಮಾಡುವ ವಿಧಾನವೆಲ್ಲ ಎಷ್ಟು ಸೂಕ್ಷ್ಮವಾಗಿದೆ ಅಂತ. ರಾಜ್ಯಭಾರವನ್ನು ಮಾಡಬೇಕು, ನೀನು ಪ್ರಜೆಗಳಿಗೆ ಒಳ್ಳೆಯ ಪ್ರಭುತ್ವ ಸಿಗಬೇಕು, ಇದೆಲ್ಲ ಈ ವಾದಗಳನ್ನೆಲ್ಲ ಇಡೋದೇ ಇಲ್ಲ. ತಾನು ಯಾಕೆ ರಾಜ ಆಗೋದಿಲ್ಲ, ಭರತ ಯಾಕೆ ರಾಜ್ಯಭಾರವನ್ನು ವಹಿಸ್ಕೊಳ್ಬೇಕು ಎನ್ನುವುದಕ್ಕೆ ಅವರು ಕೊಡುವ ಕಾರಣ, ಶ್ರೂಯತೆ ಹಿ ಪುರಾತಾತ ಶ್ರುತಿರ್ಗೀತಾ ಯಶಸ್ವಿನ ಗಯೇನ ಯಜಮಾನೇನ ಗಯೇಶ್ವೇವ ಪಿತೃನ್ ಪ್ರತಿ. ಗಯಾದಲ್ಲಿ ಮಾಡಬೇಕಾದ ಕೃತ್ಯಗಳ ಬಗ್ಗೆ ವಿವರಣೆ ಬಂದಿದೆ ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲ. ಅಲ್ಲಿ ಸ್ಪಷ್ಟವಾದ ವಾಕ್ಯ ಇದೆ, ಪುನ್ನಾಂನೋ ನರಕಾದ್ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಪಿತೃನ್ ಯತ್ಪಾತಿ ವಾ ಸುತಃ. ತಂದೆ ತಾಯಿಗಳನ್ನು ಸಾಕಿದ ಮಾತ್ರಕ್ಕೆ ಪುತ್ರ ಆಗೋದಿಲ್ಲ, ಆದರೆ ಪುತು ಎಂಬ ಹೆಸರಿನ ನರಕದಿಂದ ಅವರನ್ನು ಕಾಪಾಡಬೇಕಾಗತ್ತ. ಈಗ ಏನಾಗಿದೆ ಅಂತಂದರೆ, ಭರತ ಹೋಗಿ ರಾಜ್ಯದ ಭಾರವನ್ನು ವಹಿಸಿಕೊಡದೇ ಇದ್ದರೆ ದಶರಥ ಘೋರವಾದ ನರಕಕ್ಕೆ ಹೋಗಿಬಿಡ್ತಾನೆ. ಆದ್ದರಿಂದ ನರಕದಿಂದ ಅವನನ್ನು ತಪ್ಪಿಸಬೇಕು ಅಂತಾದರೆ, ತಂದೆಯನ್ನು ಕಾಪಾಡಬೇಕು ಅಂತಾದರೆ ದಶರಥ ಪುತ್ರನಾದಂತಹ ಭರತ ದಶರಥನ ಮಾತನ್ನು ನಡೆಸಬೇಕಾಗತ್ತೆ. ಮಾತು ನಡೆಸದೇ ಇದ್ದರೆ, ಯಾಕೆಂದರೆ ಸತ್ಯ ಕಳಚಿಕೊಂಡು ಬಿಟ್ಟರೆ, ಅಸತ್ಯ ಸ್ಪರ್ಶವಾಗಿಬಿಟ್ರೆ ಚಕ್ರವರ್ತಿಗೆ ನರಕಪ್ರಾಪ್ತಿಯಾಗತ್ತೆ. ಏಷ್ಟವ್ಯಾ ಬಹವಃ ಪುತ್ರಾಃ ಗುಣವಂತೋ ಬಹುಶ್ರುತಾಃ ತೇಷಾಂ ವೈ ಸಮವೇತಾನಾಂ ಯದಿ ಕಶ್ಚಿತ್ ಗಯಾಂ ವ್ರಜೇತ್. ಗಯಾದ ಕ್ಷೇತ್ರ ಮಹಾತ್ಮೆ ಅದು ಹೇಳತ್ತೆ. ಇದು ಏಷ್ಟವ್ಯಾ ಬಹವಃ ಪುತ್ರಾಃ, ಹಲವು ಮಕ್ಕಳನ್ನು ನೀವು ಬಯಸಿ, ಗುಣವಂತೋ ಬಹುಶ್ರುತಾಃ, ಗುಣಾಢ್ಯರು ಬಹಳ ಬಹುಶ್ರುತಾಃ, ವೇದಾಧ್ಯಯನ ಸ್ಮೃತಿ ಮೊದಲಾದ ಪುರಾಣಾದಿಗಳನ್ನು ಗಮನಿಸಿದಂತಹ ವಿವೇಕಿಗಳಾದ ಅನೇಕ ಮಕ್ಕಳನ್ನು ನೀವು ಬಯಸಿ. ಯಾಕೆ ಅಂದರೆ ಇದು ಇವತ್ತಿನ ಕಾಲಕ್ಕೆ ನಾವು ಆಲೋಚನೆ ಮಾಡಬೇಕಾಗಿದೆ, ನಿರ್ಣಯ ಮಾಡಬೇಕು ಅಂತ ನಾನು ಹೇಳಲ್ಲ. ಸರ್ಕಾರ ಒಂದೇ ಸಾಕು ಅಂತ ಒತ್ತಾಯಿಸ್ತಾ ಇದೆ. ತಪ್ಪಿದರೆ 2ಕ್ಕೆ ನಿಲ್ಲಿಸಿ ಅಂತ ಹೇಳ್ತಾ ಇದೆ, 3 ಬೇಡವೇ ಬೇಡ ಅಂತ ಹೇಳ್ತಾ ಇದೆ. ಆದರೆ ನಮ್ಮ ವಾಂಗ್ಮಯ ಹೇಳುತ್ತೆ, ಏಷ್ಟವ್ಯಾ ಬಹವಃ ಪುತ್ರಾಃ ಗುಣವಂತೋ ಬಹುಶ್ರುತಾಃ ತೇಷಾಂ ವೈ ಸಮವೇತಾನಾಂ ಯದಿ ಕಶ್ಚಿತ್ ಗಯಾಂ ವ್ರಜೇತ್. ಅಂತಹ ಗುಣಾಢ್ಯರಾದಂತಹ ಬಹುಶ್ರುತರಾದ ಅನೇಕ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಗಯೆಗೆ ಹೋಗಿ ಪಿಂಡ ಪ್ರದಾನ ಮಾಡಿದರೆ 7 ತಲೆಮಾರು ಸದ್ಗತಿಯನ್ನು ಪಡೆಯುತ್ತಲ್ಲ. ಆದ್ದರಿಂದ ಈ ವಂಶವಾಹಿನಿಯಲ್ಲಿ ಇಷ್ಟು ದೊಡ್ಡ ಕರ್ತವ್ಯ ಇದೆ. ನಮಗೇನಾಗಿದೆ ಅಂದರೆ, ನಮಗೆ ದೂರದೃಷ್ಟಿ ಇಲ್ಲ. ದೀರ್ಘಂ ಪಶ್ಯತ ಮಾಹ್ರಸ್ವಂ. ನಾವು ಈಗ ದೀರ್ಘ ದರ್ಶನರಾಗಿಲ್ಲ, ದೀರ್ಘ ಮುಂದಾಲೋಚನೆಯನ್ನು ನಾವು ಮುಂಧೋರಣೆಯಿಂದ ಮಾಡ್ತಾ ಇಲ್ಲ. ಯಾಕೆಂದರೆ 7 ತಲೆಮಾರು ಅಂದರೆ ನಮಗೆ ಗೊತ್ತಿಲ್ಲ. ಈಗ ನಮ್ಮ ನೆನಪು ಮಾಡಿದರೆ ನಮ್ಮ ಅಜ್ಜನವರೆಗೆ ನಮಗೆ ಗೊತ್ತಾಗ್ಬೋದು. ಮುತ್ತಜ್ಜ ಹೇಗಿದ್ದ, ಕೆಲವರು ಹೆಸರು ಮಾತ್ರ ಗೊತ್ತಿರುತ್ತೆ. ಮುತ್ತಜ್ಜನಿಗೂ ನನಗೂ ಏನು ಕನೆಕ್ಷನ್ ಇದೆ, ನಾನು ಏನು ಮಾಡಬೇಕು ಅವನಿಗೆ ಗೊತ್ತಿಲ್ಲ. ನಾವು ಅದನ್ನು ಏನೂ ಮಾಡ್ತಾಯಿಲ್ಲ. ನಮ್ಮ ಮಕ್ಕಳು ಆಯುಷ್ಯ ಇದ್ದರೆ ಮೊಮ್ಮಕ್ಕಳನ್ನು ನೋಡ್ಬೋದಷ್ಟೇ. ಮಕ್ಕಳಿದ್ದರೆ ಅವರಿಗೂ ನಮಗೊಂದು ಸಂಬಂಧ ಇಲ್ವಾ? ಅವ್ರ ಬಗ್ಗೆ ನಮಗೊಂದು ದಾಯಿತ್ವ ಇಲ್ವಾ? ಅವ್ರ ಬಗ್ಗೆ ನಮಗೊಂದು ಹೊಣೆ ಇಲ್ವಾ? 7 ತಲೆಮಾರಿನ ಹೊಣೆಯನ್ನು ಯೋಚನೆ ಮಾಡಿಕೊಡಿ. ಆದ್ದರಿಂದಲೇ ಏಷ್ಟವ್ಯಾ ಬಹವಃ ಪುತ್ರಾಃ ಗುಣವಂತೋ ಬಹುಶ್ರುತಾಃ ತೇಷಾಂ ವೈ ಸಮವೇತಾನಾಂ ಯದಿ ಕಶ್ಚಿತ್ ಗಯಾಂ ವ್ರಜೇತ್. ಏವಂ ರಾಜರ್ಷಯಃ ಸರ್ವೇ ಪ್ರತೀತಾ ರಾಜನಂದನ ತಸ್ಮಾತ್ ರಾಹಿ ನರ ಶ್ರೇಷ್ಠ ಪಿತರಂ ನರಕಾತ್ ಪ್ರಭೋ. ನೋಡಿ, ಭರತನನ್ನು ಪ್ರಭೋ ಅಂತ ಸಂಬೋಧನೆ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಈ ತ್ರಾಣ ರಕ್ಷಣೆ ಎಂಬಕ್ಕೆ ಬಂದಾಗ ಅದು ಪ್ರಭುವಿನ ಕಾರ್ಯ. ಭರತನನ್ನು ಎಚ್ಚರಿಸ್ತಾ ಇದ್ದಾನೆ. ರಾಮನ ದೃಷ್ಟಿಯಿಂದ ಭರತ ಪ್ರಭುವಾಗಿ ಆಗಿದೆ. ತಸ್ಮಾತ್ ರಾಹಿ ನರಶ್ರೇಷ್ಠ ಪಿತರಂ ನರಕಾತ್ ಪ್ರಭೋ. ಆದ್ದರಿಂದ ತಂದೆಯನ್ನು ನರಕದಿಂದ ನೀನು ಕಾಪಾಡು. ಹೀಗೆ ಮಾತುಕತೆ ಆಡ್ತಾ ಇದ್ದಾರೆ. ಈಗ ಜಾಬಾಲಿಗಳಲ್ಲಿ ಬರ್ತಾರೆ. ಜಾಬಾಲಿಗಳ ಮಾತು
ಬಹಳ ಆಲೋಚನೆ ಮಾಡಬೇಕಾದಂಥ ಮಾತಿಲ್ಲಿ. ಎಷ್ಟು ಒಂದು ಆಶ್ಚರ್ಯಕರವಾಗಿದೆ ಅಂತಂದರೆ, ಪೂರ್ಣ ಚಾರ್ವಾಕ ದರ್ಶನವನ್ನೇ ಜಾಬಾಲಿಗಳು ಹೇಳ್ತಾರೆ, ಚಾರ್ವಾಕರ ಮಾತನ್ನೇ ಹೇಳ್ತಾರೆ. ಒಬ್ಬ ಋಷಿಗಳು ಹೀಗೆ ಮಾತಾಡಬಹುದಾ ಅಂತ ನಮಗನಿಸೋ ಆಗಿದೆ. ನಿಜವಾಗಿ ಇದರ ಆಶಯವನ್ನು ಗ್ರಹಿಸಿದರೆ ನಮಗೆ ತುಂಬ ಸಂತೋಷ ಆಗತ್ತೆ. ಅದು ವಾಲ್ಮೀಕಿಗಳ ಸಂವಿಧಾನ ಎಷ್ಟು ಅದ್ಭುತ ಅನ್ನೋದು ಆವಾಗ ಗೊತ್ತಾಗತ್ತೆ. ಮೊದಲು ಗೊತ್ತಾಗೋದಿಲ್ಲ, ಓದ್ತಾ ಹೋದರೆ ಇದು ಏನಿದು, ಚಿತ್ರಕೂಟದ ಅಲ್ಲಿ ನೆಲೆ ನಿಂತು ತಪಸ್ಸು ಮಾಡ್ತಾ ಇರುವಂತಹ ಒಬ್ಬ ಋಷಿಗಳು ಹೀಗೆ ಮಾತಾಡೋಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ. ಆಶ್ವಾಸಯಂತಂ ಭರತಂ ಜಾಬಾಲಿರ್ಬ್ರಾಹ್ಮಣೋತ್ತಮ ಉವಾಚ ರಾಮಂ ಧರ್ಮಜ್ಞಂ ಧರ್ಮಾಪೇತಮಿದಂ ವಚಃ. ಧರ್ಮಾಪೇತಮಿದಂ ವಚಃ, ಧರ್ಮದಿಂದ ದೂರಾದಂತಹ ಈ ಮಾತನ್ನಾಡುವುದಕ್ಕೆ ಅವರು ಶುರು ಮಾಡಿದರು. ಬಂದರು. ಸಾಧುರಾಘವಮಾಭೂತ್ತೆ ಬುದ್ಧಿರೇವಂ ನಿರರ್ಥಿಕ ಪ್ರಾಕೃತಸ್ಯ ನರಸ್ಯೇವ ಹ್ಯಾರ್ಯಬುದ್ಧೇಸ್ತಪಸ್ವಿನಃ. ಪ್ರಾಕೃತ ಜನರ ವಿಚಾರ ಮಾಡಿದ ಹಾಗೆ ಮಾತಾಡ್ತಾ ಇದ್ದಿಲ್ಲ ನೀನು, ಹಾಗೆ ವಿಚಾರ ಮಾಡ್ತಾ ಇದ್ದಿ, ಹಾಗೆ ಮಾತಾಡ್ತಾ ಇದ್ದಿ. ಯೋಚನೆ ಮಾಡು. ಕಃ ಕಸ್ಯ ಪುರುಷೋ ಬಂಧು ಕಿಮಾಪ್ಯಂ ಕಸ್ಯ ಕೇನಚಿತ್ ಏಕೋ ಹಿ ಜಾಯತೆ ಜಂತು ಏಕ ಏವ ವಿನಶ್ಯತಿ. ಕಃ ಕಸ್ಯ ಪುರುಷೋ ಬಂಧು, ಯಾರಿಗಪ್ಪ ಬಂಧು, ಕಿಮಾಪ್ಯಂ ಕಸ್ಯ ಕೇನಚಿತ್, ಯಾರಿಂದ ಯಾರಿಗೆ ತಾನೇ ಏನಾಗಬೇಕು, ಏಕೋ ಹಿ ಜಾಯತೆ ಜಂತು, ಒಬ್ಬನೇ ಹುಟ್ಟುತ್ತಾನೆ, ಏಕ ಏವ ವಿನಶ್ಯತಿ, ಒಬ್ಬನೇ ಸಾಯ್ತಾನೆ. ಯೋಚನೆ ಮಾಡು. ಒಂದೇ ಪಾಯಸದಿಂದ ನೀವು 4 ಜನ ಹುಟ್ಟಿದ್ರಿ, ಒಂದೇ ತಾಯಿಯಲ್ಲಿ ಹುಟ್ಟಿದ್ರಾ? ಇಲ್ಲ, ಬೇರೆ ಬೇರೆ ಹುಟ್ಟಿದ್ರಿ, ಬೇರೆ ಬೇರೆ ತೊಟ್ಟಲಲ್ಲಿ ಅಲ್ಲಿ ಬದುಕಿದ್ರಿ, ಬೇರೆ ಬೇರೆ ಕಡೆಗೆ ಬದುಕಿದ್ರಿ, ಬೇರೆ ಬೇರೆಯವ್ರ ಜೊತೆಗೆ ಸಂಬಂಧ ಮಾಡಿಕೊಂಡ್ರಿ. ಇಲ್ಲದೇ ಇದ್ದರೆ ಒಮ್ಮೆ ಇದ್ದರೆ ಒಬ್ಬ ಊಟ ಮಾಡಿದ್ರು ಉಳಿದವ್ರ ಹಸಿವೆಲ್ಲ ಹೋಗ್ತಿತ್ತಲ್ಲ. ಒಂದೇ ಮನೆಯವರಾಗಿ ಅವಳಿ ಮಕ್ಕಳೇ ಆಗಿದ್ದಿದ್ರು ಒಬ್ಬ ಊಟ ಮಾಡಿದರೆ ಇನ್ನೊಬ್ಬರ ಹೊಟ್ಟೆ ತುಂಬೋದಿಲ್ಲ. ಅದರಿಂದ ಏನು ಗೊತ್ತಾಗತ್ತೆ? ಆದ್ದರಿಂದ ಯಾರಿಗೆ ಯಾರು ಬಂಧು? ತಸ್ಮಾನ್ ಮಾತಾಪಿತಾ ಚೇತಿ ರಾಮ ಸಜ್ಜೇದಯೋ ನರಃ ಉನ್ಮತ್ತ ಇವ ಸಜ್ಞೇಯ ನಾಸ್ತಿ ಕಶ್ಚಿದ್ಧಿ ಕಸ್ಯಚಿತ್. ಯಾರಿಗೆ ಯಾರೂ ಇಲ್ಲಪ್ಪ, ಆದ್ದರಿಂದ ತಾಯಿ ತಂದೆ ಅಂತಲ್ಲ, ಏನೇನೋ ಸಿದ್ಧತೆ ಮಾಡ್ಕೊಳ್ತಾ ಇದೆಯಲ್ಲ, ಇದೆಲ್ಲ ಬರೀ ಹುಚ್ಚು, ಇದು ಏನೂ ಅರ್ಥ ಇಲ್ಲ. ಯಥಾ ಗ್ರಾಮಾಂತರಂಗಚ್ಛನ್ ನರಃ ಕಶ್ಚಿತ್ ಬಹಿರ್ವಸೇತ್ ಉತ್ಸೃಜ್ಯ ಚ ತಮಾಭಾಸಂ ಪ್ರತಿಷ್ಠೇತ ಅಪರೇಹನಿ. ನೋಡಪ್ಪ, ಒಬ್ಬ ಯಾತ್ರಿಕ ಇರ್ತಾನೆ, ಒಂದು ಊರಿಗೆ ಬಂದು ತಂಗ್ತಾನೆ. ಅವತ್ತು ತಂಗಿದಾಗ ಅದು ಅವನ ಊರಾಗಿರುತ್ತೆ. ಅವತ್ತು ಮಾತ್ರ ರಾತ್ರಿ ವಾಸ ಮಾಡಬೇಕು. ಊಟ ಮಲಗುವಾಗ ಅದು ತನ್ನ ಮನೆ, ಇದು ತನ್ನ ಊರು ಅಂತಲೇ ಭಾವಿಸಿರ್ತಾರೆ. ಬೆಳಗಾದೊಡನೆ ಸ್ನಾನ ಮಾಡಿ ಮತ್ತೆ ಹೊರಡಲೇಬೇಕು. ಹೊರಡುವಾಗ ತನ್ನ ಊರಲ್ಲ ಅಂತ ತಾನೇ ಅನ್ಕೋತಾನೆ. ಅದೇ ರೀತಿ ಏವಮೇವ ಮನುಷ್ಯಾಣಾಂ ಪಿತಾ ಮಾತಾ ಗೃಹಂ ವಸು ಆವಾಸಮಾತ್ರಂಗಾಕುತ್ಸ್ಥ ಸಜ್ಜಂತೆ ನಾತ್ರ ಸಜ್ಜನಾ. ಸಜ್ಜನರಲ್ಲೆಲ್ಲ ಅಂಟುಕೊಳ್ಳಲ್ಲಪ್ಪ. ಇದು ಬಂದು ನಾವು ಬಿಟ್ಟು ಹೋಗುವಂಥ ಸಂದರ್ಭ ಇದೆ ಇಲ್ಲಿ. ಪಿತ್ರಿಯಂ ರಾಜ್ಯಂ ಪರಿತ್ಯಜ್ಯ ಸನಾರ್ಹತಿ ನರೋತ್ತಮ ಆಸ್ಥಾತುಂ ಕಾಪಥಂ ದುಃಖಂ ವಿಷಮಂ ಬಹುಕಂಟಕಂ. ಇದು ಸರಿಯಾದ ಮಾರ್ಗ ಅಲ್ಲ. ಕಾಪಥಂ ದುಃಖಂ ವಿಷಮಂ, ಭಾಳ ಶೋಕಾಕುಲವಾಗಿದೆ, ದುಃಖದಿಂದ ಕೂಡಿದೆ. ಬಹುಕಂಟಕಂ, ಅನೇಕ ವಿಘ್ನಗಳೆಲ್ಲ ಇದೆ. ಈ ಮಾರ್ಗವನ್ನು ಯಾಕೆ ಹಿಡಿತಾ ಇದ್ದೀನಿ? ನತೇ ಕಶ್ಚಿತ್ ದಶರಥ ತ್ವಂಚ ತಸ್ಯ ನ ಕಶ್ಚನ. ದಶರಥ ನಿನಗೇನಾಗಬೇಕಪ್ಪ? ಯೋಚನೆ ಮಾಡು. ತಂದೆ ಅಂತ ಅನ್ಬೇಕು. ದಶರಥನಿಗೆ ನೀನೇನಾಗಬೇಕಪ್ಪ? ಮಗ ಅಂತ ಅನ್ಬೇಕು. ತಂದೆ ಮಗ ಅಂದರೆ ಏನಿದು? ಸ್ವಲ್ಪ ಆಲೋಚನೆ ಮಾಡು. ಅನ್ಯೋ ರಾಜ ತ್ವಮನ್ಯಃ ಸಹ ತಸ್ಮಾತ್ ಕುರು ಯದುಚ್ಯತೆ. ದಶರಥ ತಂದೆ ಅಂದ್ರೇನು? ಬೀಜ ಮಾತ್ರಂ ಪಿತಾ ಜಂತೋ. ಬೀಜ ಮಾತ್ರಂ, ಶುಕ್ರ ಶೋಣಿತಗಳ ಸಂಬಂಧದಿಂದ ತಾನೇ ಬಂದಿತ್ತು. ಬೀಜ ಮಾತ್ರಂ ಪಿತಾತೆ, ಯಾವುದೋ ಒಂದು ಅಣು ಅಷ್ಟೇ, ಅದಕ್ಕಿಂತ ಏನೂ ಹೆಚ್ಚಿನ ಸಂಬಂಧ ಇಲ್ಲ. ಶುಕ್ಲಂ ರುಧಿರಮೇವ ಚ, ತಾಯಿ ಅಂದ್ರೇನು? ಶೋಣಿತದ ಒಂದು ಬಿಂದು ಅಷ್ಟೇ, ಏನೂ ಇಲ್ಲ ವಿಶೇಷ. ಸಂಯುಕ್ತ ಮೃದುಮನ್ನ ಮಾತ್ರ ಪುರುಷಸ್ಯೇಹ ಜನ್ಮ ಚ. ಹೀಗೆ ಇದೇ ರೀತಿ ಅಷ್ಟಕಾ ಪಿತೃದೈವತ್ಯಂ, ಅಷ್ಟಕಾ ಶ್ರಾದ್ದ ಇತ್ಯಾದಿ ಶ್ರಾದ್ದಗಳನ್ನೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನು? ಇತ್ಯೇವಂ ಪ್ರಸೃತೋ ಜನಃ ಅನ್ನಸ್ಯೋಪದ್ರವಂ ಪಶ್ಯ. ಅನ್ನಸ್ಯ ಉಪದ್ರವ, ಇದು ಅನ್ನದ ಉಪದ್ರವ, ಇನ್ನೇನಿಲ್ಲ. ಅನ್ನ ಮಾಡೋದು, ಪಿಂಡ ಕಟ್ಟೋದು, ನೀರಿಗೆ ಹಾಕೋದು, ಅನ್ನೋಪದ್ರವೇ ಹೊರತು ಏನು ಪ್ರಯೋಜನ ಇಲ್ಲ. ಯದಿ ಭುಕ್ತ ವಿಹಾನ್ಯೇನ ದೇಹಮನ್ಯಸ್ಯ ಗಚ್ಚತಿ ದದ್ಯಾತ್ ಪ್ರವಸತ ಶ್ರಾದ್ದಂ ನ ಪಥ್ಯಶನಂ ಭವೇತ್. ಈಗ ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಲೋಕಾಂತರದಲ್ಲಿರುವಂತಹ ಪಿತೃವಿಗೆ ತಲುಪತ್ತೆ ಅಂತಾದರೆ,
ಒಬ್ಬ ಪ್ರವಾಸಕ್ಕೆ ಹೋಗಿದ್ದಾನೆ ಅಂತಂದರೆ ಇಲ್ಲೇ ಪಿಂಡ ಬಿಟ್ಬಿಡಿ, ಅವನು ಅಲ್ಲಿ ಯಾಕೆ ಊಟ ಮಾಡಬೇಕು, ಆ ಆಹಾರ ಅವನಿಗೆ ಹೋಗಿ ಸೇರೋದಿಲ್ವಾ ಅಂತ ಹೀಗೆ ಚಾರ್ವಾಕ ದರ್ಶನವನ್ನೇ ಅವರು ಜಾಬಾಲಿಗಳು ಹೇಳ್ತಾ ಇದ್ದಾರೆ. ಆಗ ರಾಮನ ಉತ್ತರವನ್ನು ನಾವು ಗ್ರಹಿಸಬೇಕು. ಇದು ಧರ್ಮೋಪಧ, ಧರ್ಮದ ಸೂಕ್ಷ್ಮವನ್ನು ಇಟ್ಟುಕೊಂಡು ಧರ್ಮದ ಪ್ರಲೋಭನೆಯನ್ನು ಮಾಡಿ ಅವನ ಧರ್ಮಶ್ರದ್ಧೆಯನ್ನು, ರಾಮನ ಧರ್ಮಶ್ರದ್ಧೆಯನ್ನು ಜಾಬಾಲಿಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ನಮಗೆ ಗೊತ್ತಾಗೋದು ವಸಿಷ್ಠರು ಕೊನೆಗೆ ಆ ಮಾತು ಹೇಳಿದ ಮೇಲೆ. ಜಾಬಾಲಿಗಳು ನಾಸ್ತಿಕರಲ್ಲಪ್ಪ, ನಾಸ್ತಿಕ್ಯದ ಒಂದು ಪೂರ್ವಪಕ್ಷ ಅಷ್ಟೇ ಮಾಡಿದ್ದಾರೆ. ಹೀಗೆ ಮಾಡಿದ್ಯಾಕೆ ಅಂದರೆ ನೀನು ಏನು ನಿರ್ಣಯ ತೆಗೆದುಕೊಳ್ತೀಯ ಅಂತ ನೋಡೋದಕ್ಕೆ ಅಂತ ವಸಿಷ್ಠರು ಅದನ್ನು ಹೇಳ್ತಾರೆ. ಅದಕ್ಕೆ ರಾಮನ ಉತ್ತರ ಬಹಳ ಚೆನ್ನಾಗಿದೆ. ಭವಾನ್ ಮೇ ಪ್ರಿಯಕಾಮಾರ್ಥಂ ವಚನಂ ಯದಿ ಹೋಕ್ತವಾನ್ ಅಕಾರ್ಯಂ ಕಾರ್ಯಸಂಕಾಶಂ ಅಪಥ್ಯಂ ಪಥ್ಯ ಸನ್ನಿಭಂ. ಇದು ಕಾರ್ಯದಂತೆ ಕಾಣುವ ಅಕಾರ್ಯ ನೀವು ಹೇಳ್ತಾ ಇರೋದು. ನನ್ನ ಭವಾನ್ ಮೇ ಪ್ರಿಯಕಾಮಾರ್ಥಂ, ನನಗೆ ಇಷ್ಟವಾದದ್ದನ್ನು ನೀವು ಹೇಳಬೇಕು ಅಂತ ಹೊರಟ್ರಲ್ಲ, ಹಿತವಾದದ್ದನ್ನು ಹೇಳಬೇಕು ಅಂತ ಹೊರಡಲಿಲ್ಲ, ನನಗೆ ಇಷ್ಟವಾದದ್ದನ್ನು ಹೇಳಬೇಕು ಅಂತ ನೀವು ತೊಡಗ್ತಾ ಇದ್ದೀರಿ. ಇದು ಏನಾಯಿತು ಅಂದರೆ ಕಾರ್ಯಸಂಕಾಶಂ ಅಕಾರ್ಯಂ, ಮಾಡಬೇಕಾದ ಕೆಲಸ ಅಲ್ಲ ಇದು, ಅದನ್ನು ಮಾಡಬೇಕಾದ ಹಾಗೆ ಕಾಣುತ್ತೆ ಇದು. ಅಪಥ್ಯಂ ಪಥ್ಯ ಸನ್ನಿಭಂ, ಪಥ್ಯದ ಹಾಗೆ ಕಾಣುವ ಒಂದು ಅಪಥ್ಯ ಇದು. ನಿರ್ಮರ್ಯಾದಸ್ತು ಪುರುಷ ಪಾಪಾಚಾರ ಸಮನ್ವಿತ ಮಾನನ್ನ ಲಭತೆ ಸದ್ಭಿ ಭಿನ್ನ ಚಾರಿತ್ರ ದರ್ಶನ. ಆದರೆ ಈಗ ನೀವು ಹೇಳಿದ ಮಾರ್ಗದಲ್ಲಿ ನಾನು ತೊಡಗಿಬಿಟ್ರೆ ಏನಾಗತ್ತೆ ಅಂದರೆ ಸತ್ಯವನ್ನು ತ್ಯಾಗ ಮಾಡುವ ಹಾಗಾಗತ್ತೆ, ಅಸತ್ಯವನ್ನು ಪುರಸ್ಕಾರ ಮಾಡುವ ಹಾಗಾಗತ್ತೆ. ಎಲ್ಲ ಶಾಸ್ತ್ರಗಳು, ಎಲ್ಲ ಸ್ಮೃತಿಗಳು, ಎಲ್ಲ ಗ್ರಂಥಗಳು ಏನು ಹೇಳ್ತಾ ಇವೆ? ಸತ್ಯವನ್ನು ನಂಬಬೇಕು, ಸತ್ಯವೇ ನಿಜವಾಗಿ ಅದನ್ನು ಎಲ್ಲರೂ ಅವಚಿಕೊಳ್ಳಬೇಕು, ಸತ್ಯವನ್ನು ಪಾಲಿಸಬೇಕು, ಸತ್ಯವನ್ನು ಆಚರಿಸಬೇಕು ಅಂತ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇವೆ. ಸತ್ಯಮೇವಾದೃಶಂಚ ರಾಜವೃತ್ತಂ ಸನಾತನಂ ತಸ್ಮಾತ್ ಸತ್ಯಾತ್ಮಕಂ ರಾಜ್ಯಂ ಸತ್ಯೇ ಲೋಕಃ ಪ್ರತಿಷ್ಠಿತಃ. ಸತ್ಯದಲ್ಲಿ ತಾನೇ ಎಲ್ಲ ಇದೆ. ಸತ್ಯಮೇವ ರಾಜವೃತ್ತಂ ಸನಾತನಂ, ಬಹಳ ಚಿರಂತನ ಕಾಲದಿಂದ ಬಂದ ರಾಜವೃತ್ತ, ರಾಜರ ನಡವಳಿಕೆ ಯಾವುದು? ಸತ್ಯಂ, ಸತ್ಯವೇ ಅದು. ಆದ್ದರಿಂದ ರಾಜ್ಯ ಯಾವುದು? ಸತ್ಯಾತ್ಮಕಂ ರಾಜ್ಯಂ. ಹೀಗಾಗಿ ರಾಜ ಮತ್ತು ರಾಜ್ಯ ಎರಡೂ ಸತ್ಯ. ರಾಜವೃತ್ತ, ರಾಜನ ನಡೆ, ಮತ್ತು ರಾಜ್ಯ ಎರಡೂ ಸತ್ಯವಾದ ಮೇಲೆ ಸತ್ಯೇ ಲೋಕಃ ಪ್ರತಿಷ್ಠಿತಃ, ಲೋಕ ಎಲ್ಲ ಸತ್ಯದಲ್ಲಿಯೇ ಪ್ರತಿಷ್ಠಿತವಾಗಿದೆ, ಸತ್ಯವನ್ನು ಬಿಡುವ ಹಾಗಿಲ್ಲ. ಋಷಯಶ್ಚೈವ ದೇವಾಶ್ಚ ಸತ್ಯಮೇವ ಹಿಮೇನಿರೇ ಸತ್ಯವಾದೀ ಹಿ ಲೋಕೇಸ್ಮಿನ್ ಪರಮಂ ಗಚ್ಚತಿ ಕ್ಷಯಂ. ಸತ್ಯಮೇವೇಶ್ವರೋ ಲೋಕೆ ಸತ್ಯೇ ಪದ್ಮಾ ಸದಾಶ್ರಿತ ಸತ್ಯಮೂಲಾನಿ ಸರ್ವಾಣಿ ಸತ್ಯಾನ್ನಾಸ್ತಿ ಪರಂ ಪದಂ ದತ್ತಮಿಷ್ಟಂ ಹುತಂಚೈವ ತಪ್ತಾನಿ ಚ ತಪಾಂಸಿ ಚ ವೇದಾ ಸತ್ಯಪ್ರತಿಷ್ಠಾನಾಃ ತಸ್ಮಾತ್ ಸತ್ಯಪರೋ ಭವೇತ್. ಆದ್ದರಿಂದ ಎಲ್ಲವೂ ಕೂಡ ಸತ್ಯಪ್ರತಿಷ್ಠಾನವಾಗಿದೆ. ದತ್ತಂ ದಾನ, ಇಷ್ಟಂ ಯಜ್ಞ, ಹುತಂ ಹವನ, ತಪ್ತಾನಿ ತಪಸ್ಸುಗಳು, ಎಲ್ಲ ವೇದಾಹ ಇವೆಲ್ಲವೂ ಕೂಡ ಸತ್ಯಪ್ರತಿಷ್ಠಾನ, ಸತ್ಯದಲ್ಲೇ ನೆಲೆ ನಿಲ್ಲುವಂಥವು. ಪ್ರತಿಷ್ಠಾ ಅಂದರೆ ನೆಲೆ. ಇವೆಲ್ಲ ಹೋಗಿ ನೆಲೆ ನಿಲ್ಲುವಂಥದ್ದು ಎಲ್ಲಿ ಅಂತ ಕೇಳಿದರೆ ಸತ್ಯದಲ್ಲಿ. ಈ ಸತ್ಯದಿಂದಲೇ ತಪ್ಪಿಸುವ ಹಾಗೆ ನೀವು ಅದು ನನಗೆ ಪ್ರಿಯ ಅಂತ ತಿಳಿದು ಉಪದೇಶ ಮಾಡ್ತಾ ಇದ್ದೀರಲ್ಲ, ಇದು ಹೇಗೆ ಸರಿ ಅಂತ ಹೀಗೆ ಉತ್ತರ ಕೊಡ್ತಾ ರಾಮ ಕ್ರೋಧಾಭಿಷ್ಟನಾಗ್ತಾನೆ. ಯಾಕೆಂದರೆ ಇವರು ಆಪಾತ ರಮಣೀಯವಾದ ಮಾತಾಡಿದ್ದಾರೆ ಜಾಬಾರಿಗಳು, ಕೇಳುವುದಕ್ಕೆ ಚಂದ, ಆದರೆ ವಿಚಾರ ಮಾಡ್ತಾ ಹೋದರೆ ನೆಲೆಯನ್ನೇ ತಪ್ಪಿಸುವ, ಸತ್ಯದಿಂದಲೇ ಚಮನ ಮಾಡುವಂತಹ ಮಾತನ್ನು ಅವರು ಆಡಿಬಿಟ್ಟಿದ್ದಾರಲ್ಲ. ಆದ್ದರಿಂದ ಅವರ ವಿಷಯದಲ್ಲಿ ಕ್ರೋಧ ಬರುತ್ತೆ ರಾಮನಿಗೆ. ಇದನ್ನು ಕಂಡಂತಹ ವಸಿಷ್ಠರು ಹೇಳ್ತಾರೆ ಕ್ರೋಧವನ್ನು ಮಾಡಬೇಕಾದ್ದಿಲ್ಲ ಅಂತ. ಇತಿ ಬ್ರುವಂತಂ ವಚನಂ ಸರೋಷಂ ರಾಮಂ ಮಹಾತ್ಮಾನಮದೀನಸತ್ವಂ ಉವಾಚ ತಥ್ಯಂ ಪುನರಾಸ್ತಿಕಂಚ ಸತ್ಯಂ ವಚಸ್ಸಾನುನಯಂಚ ವಿಪ್ರ. ಈ ಜಾಬಾಲಿ ಎಂಬ ವಿಪ್ರ ಈಗ ಏನು ಮಾಡ್ತಾ ಇದ್ದಾನೆ? ನಿಜವಾಗಿ ಹೇಳ್ತಾ ಇದ್ದಾನೆ. ಇತಿ ಬ್ರುವಂತಂ ವಚನಂ ಸರೋಷಂ, ಕೋಪದಿಂದ ರಾಮ ಮಾತಾಡ್ತಾ ಇದ್ದಾನೆ. ರಾಮ ಸಿಟ್ಟು ಮಾಡೋದನ್ನು ಯಾರೂ ಕಂಡೇ ಇರಲಿಲ್ಲ. ಮಹಾತ್ಮಾನಮದೀನಸತ್ವಂ ಉವಾಚ ತಥ್ಯಂ ಉವಾಚ, ಒಳಗಿರುವ ಗುಟ್ಟನ್ನು ಈಗ
ಹೇಳ್ತಾ ಇದ್ದಾರೆ, ಪುನರಾಸ್ತಿಕಂಚ ಸತ್ಯಂ ವಚಸ್ಸಾನುನಯಂಚ ವಿಪ್ರಹ ನ ನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನ ನಾಸ್ತಿಕೋಹಂ ನ ಚ ನಾಸ್ತಿ ಕಿಂಚನ. ನ ನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ, ನಾಸ್ತಿಕರ ಮಾತನ್ನು ನಾನು ಹೇಳ್ತಾ ಇಲ್ಲ. ನ ನಾಸ್ತಿಕೋಹಂ, ನಾನು ನಾಸ್ತಿಕನೂ ಅಲ್ಲಪ್ಪ. ನ ಚ ನಾಸ್ತಿ ಕಿಂಚನ ಸಮೀಕ್ಷ್ಯ ಕಾಲಂ ಪುನರಾಸ್ತಿಕೋ ಭವಂ. ಸಮೀಕ್ಷ್ಯ ಕಾಲಂ ಪುನರಾಸ್ತಿಕೋ ಭವಂ ಭವೇಯ ಕಾಲೇ ಪುನರೇವ ನಾಸ್ತಿಕಃ. ಕಾಲವನ್ನು, ಸಮಯವನ್ನು ನೋಡಿಕೊಂಡು ನಾನು ಆಸ್ತಿಕನೂ ಆಗುತ್ತೇನೆ, ಕಾಲವನ್ನು ನೋಡಿಕೊಂಡು ನಾನು ನಾಸ್ತಿಕನೂ ಆಗ್ತೇನೆ. ಆದ್ದರಿಂದ ನಾಸ್ತಿಕನಾಗಿ ನಾನು ಆಡಿದ ಮಾತಲ್ಲ, ಇದು ನಾಸ್ತಿಕ್ಯದ ಮಾತಲ್ಲ, ನಾನು ನಾಸ್ತಿಕನೂ ಅಲ್ಲ ಅಂತ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಇದೆ. ಈ ಆಸ್ತಿಕ ಮತ್ತು ನಾಸ್ತಿಕ ಎಂಬ ಭೇದ ಇದೆಯಲ್ಲ, ಇದು ಎಷ್ಟು ಸೂಕ್ಷ್ಮ ಇದು ಎನ್ನುವುದನ್ನು ನಾವು ಗ್ರಹಿಸಬೇಕು. ಸ್ಥೂಲವಾಗಿ ನಾವು ಯಾರನ್ನೂ ನಾಸ್ತಿಕರು ಅಂತ ಅಂದ್ಕೊಳ್ಳೋಕ್ಕಾಗೋಲ್ಲ. ನಾವು ಕೆಲವರನ್ನು ನಾಸ್ತಿಕರು ಅಂತ ಅನ್ಬೋದು. ಸಂಧ್ಯಾ ವಂದನೆ ಮಾಡದೇ ಇದ್ದವರು, ದೇವರ ಪೂಜೆ ಮಾಡದೇ ಇದ್ದವರು, ದೇವರನ್ನು ನಂಬದೇ ಇದ್ದವರು, ದೇವರನ್ನು ಕೊಂಡಾಡುವ ವೇದಗಳನ್ನು ತಿರಸ್ಕಾರ ಮಾಡುವವರು, ವೇದ ತಿಳಿಸಿದ ಮಾರ್ಗದಲ್ಲಿ ಶ್ರದ್ಧೆ ಇಲ್ಲದೇ ಇದ್ದವರು, ಪರಲೋಕದ ಬಗ್ಗೆ ವಿಶ್ವಾಸ ಇಲ್ಲದೇ ಇದ್ದವರು, ನೀವು ಏನೂ ವಿವರಣೆ ಕೊಡಿ, ಅಂಥವರನ್ನು ನಾಸ್ತಿಕರು ಅಂತ ನಾವು ಹೇಳ್ತೇವೆ. ಯಾಕೆ? ನಾಸ್ತೀತಿ ಮತಿರ್ಯಸ್ಯ, ಇಲ್ಲ ಇಲ್ಲ ಅಂತ ಅಂದುಕೊಂಡವರು ಅಂತ ಅರ್ಥ. ಅಸ್ತೀತಿ ಮತಿರ್ಯಸ್ಯ, ಇದೆ ಅಂತ ಅಂದ್ಕೊಂಡವರೆಲ್ಲ ಆಸ್ತಿಕರು, ಇಲ್ಲ ಅಂತ ಅಂದ್ಕೊಂಡವರೆಲ್ಲ ನಾಸ್ತಿಕರು ಅಂತ. ನಾವು ನಾಸ್ತಿಕರು ಈಗ ಯಾರಿದ್ದಾರೆ ಅಂತ ಕೇಳಿದರೆ ಕೆಲವರು ನಾವು ಇವರೆಲ್ಲ ನಾಸ್ತಿಕರು, ಯಾಕೆಂದರೆ ಅವರು ಬಹಿರಂಗವಾಗಿ ಪತ್ರಿಕೆಗಳಲ್ಲಿ ದೇವರು ಇಲ್ಲ ಅಂತ ಅವರು ನಿರೂಪಣೆ ಮಾಡ್ತಾರೆ, ದೈವಶ್ರದ್ಧೆಯನ್ನು ವಿರೋಧಿಸ್ತಾರೆ, ದೈವಶ್ರದ್ಧೆಯಿಂದ ಏನು ಆಚರಣೆ ಮಾಡ್ತಾರೋ ಅದನ್ನೆಲ್ಲ ಅವರು ಖಂಡನೆ ಮಾಡ್ತಾರೆ. ಅಂಥವ್ರನ್ನು ನಾವು ನಾಸ್ತಿಕರು ಅಂತ ಅಂದ್ಕೋತೇವೆ. ಈಗ ನಮ್ಮಂಥವ್ರು, ಉದಾಹರಣೆಗೆ ನನ್ನಂಥವನನ್ನು ನೋಡಿದರೆ ಎಲ್ಲರೂ ಇವನು ಆಸ್ತಿಕ ಇರಬೇಕು ಅಂತ ಅಂದ್ಕೊಳ್ತಾರೆ. ತಲೆ ಮೇಲೆ ಜುಟ್ಟಿದೆ, ಹಣೆಯಲ್ಲಿ ಗಂಧ ಇದೆ, ಮಧ್ಯದಲ್ಲಿ ತಿಲಕ ಇದೆ, ಪಂಚೆ ಉಟ್ಕೊಂಡಿರ್ತಾರೆ, ಯಾರಾದರೂ ಕಂಡ್ರೆ ಎರಡೂ ಕೈ ಜೋಡಿಸಿ ಕೈ ಮುಗಿತಾರೆ, ಆದ್ದರಿಂದ ಆಸ್ತಿಕರು ಇರಬೇಕು ಅಂತ. ಆದರೆ ಇದು ಎಷ್ಟು ಸ್ಥೂಲವಾದ ವಿಭಾಗ ಅಂತಂದರೆ, ನನ್ನೊಳಗೆ ಎಂತಹ ನಾಸ್ತಿಕ್ಯ ಇದೆ ಅಂತ ನನಗೆ ಗೊತ್ತು. ನಾವೇ ಆತ್ಮಾವಲೋಕನ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಆಸ್ತಿಕನ ಒಳಗೆ ಎಷ್ಟು ದೊಡ್ಡ ನಾಸ್ತಿಕ ಇದ್ದಾನೆ, ನಾಸ್ತಿಕನ ಒಳಗಡೆ ಎಷ್ಟು ದೊಡ್ಡ ಆಸ್ತಿಕ ಇದ್ದಾನೆ ಅನ್ನೋದನ್ನು ನಾವು ಗ್ರಹಿಸಬೇಕಾಗತ್ತೆ. ಹೊರಗಡೆ ನಾಸ್ತಿಕರಂತೆ ಕಂಡವರೆಲ್ಲ ನಾಸ್ತಿಕರಲ್ಲ, ಆಸ್ತಿಕರಂತೆ ಕಂಡವರೆಲ್ಲ ಆಸ್ತಿಕರಲ್ಲ. ಯಾಕೆಂದರೆ ಅಂತಹ ಅಷ್ಟು ಸೂಕ್ಷ್ಮವಾದ ಒಂದು ಕಾಲಖಂಡದಲ್ಲಿ, ಅಂತಹ ವಿಶೇಷ ಸಂದರ್ಭಗಳಲ್ಲಿ ಅವರ ಆಸ್ತಿಕ್ಯ ಗೊತ್ತಾಗತ್ತೆ. ಪೂಜೆ ಮಾಡ್ತಾ ಇರ್ತೇವೆ, ದೇವರ ಪೀಠದಿಂದ ಸಾಲಿಗ್ರಾಮ ಬಿದ್ದೋಗತ್ತೆ, ಬಿದ್ದು ನಮ್ಮ ಕಾಲು ಕೆಳಗೆ ಬಂದುಬಿಡತ್ತೆ ಅಂತ ಇಟ್ಟುಕೊಳ್ಳಿ. ಯೋ ಅಂತ ನಾವು ಕೆನ್ನೆಗೆ ಹೊಡ್ಕೊಂಡ್ಬಿಡ್ತೇವೆ. ಕೆನ್ನೆಗೆ ಹೊಡ್ಕೊಂಡು ಆ ಸಾಲಿಗ್ರಾಮವನ್ನು ತೊಡೆದು ದೇವರ ಪೀಠದ ಮೇಲೆ ಇಡ್ತೇವೆ. ಆಮೇಲೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮತ್ತೊಂದು 4 ತುಳಸಿ ದಳವನ್ನು ಇಟ್ಟು ಕೈ ಮುಗಿದು ಬಿಡ್ತೇವೆ. ಆವಾಗ ಇದನ್ನು ನಾವು ಆಸ್ತಿಕ್ಯ ಅಂತ ಕರಿಬಹುದೇ? ಅಲ್ಲ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಆಸ್ತಿಕ್ಯ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ಆಗೋದೇ ಇಲ್ಲ. ಆಸ್ತಿಕ್ಯ ಅಂತ ಹೇಳ್ಬೋದು. ಆದರೆ ಈ ಆಸ್ತಿಕ್ಯದ ಪರೀಕ್ಷೆ ಆಗೋದು ಯಾವಾಗ? ಯಾವುದೋ ಒಂದು ಸಂದರ್ಭ, ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸಮಾಚಾರ ಬಂತು. ಸಾಲಿಗ್ರಾಮ ಕೈಯಲ್ಲಿತ್ತು. ಪಟ್ಟಂತ ಸಾಲಿಗ್ರಾಮವನ್ನು ಅಲ್ಲಿ ಆ ಸಂಪುಟದಲ್ಲಿ ಇಡ್ತೇವೆ, ಪೂಜೆಯನ್ನು ಬಿಟ್ಟು ಹೊರಟು ಬಿಡ್ತೇವೆ. ಆವಾಗ ಆಸ್ತಿಕ್ಯ ಇದೆಯೋ ಅಥವಾ ನಾಸ್ತಿಕ್ಯ ಇದೆಯೋ ಅಂತ ಅನ್ನಬೇಕಾ? ನಾವು ಕೇವಲ ಕ್ರಿಯಾಕಲಾಪವನ್ನು ಮನಸ್ಸಲ್ಲಿ ಇಟ್ಕೊಂಡು ನೋಡಿದರೆ, ಸಾಲಿಗ್ರಾಮವನ್ನೇನು ಎಸೆದಿಲ್ಲ, ಅವನು ಸಂಪುಟದಲ್ಲಿ ಇಟ್ಟ, ಪೂಜೆಯನ್ನು ಅರ್ಧದಲ್ಲಿ ಬಿಟ್ಟ, ಮಗನ ರಕ್ಷಣೆಗೆ ಹೋದ. ಇದನ್ನು ತಪ್ಪು ಅಂತ ಹೇಳೋಕ್ಕೆ ಯಾರಿಗೂ ಆಗೋಲ್ಲ. ಆದರೆ ಈ ಆಸ್ತಿಕ್ಯ ಯಾವ ಮಟ್ಟದ್ದು, ಯಾವ ಡಿಗ್ರಿದು ಅಂತ ನೋಡಿದರೆ, ಇನ್ನು ಕೆಲವರು ಇರ್ತಾರೆ, ಅಂತಹ ಸಮಾಚಾರ ಕಿವಿ ಬಿದ್ದ ತಕ್ಷಣ ಆ ಸಾಲಿಗ್ರಾಮವನ್ನೇ ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಅಯ್ಯೋ ಭಗವಂತ, ನನ್ನ ಮಗನನ್ನು ಕಾಪಾಡಬೇಡಪ್ಪ. ಒಬ್ಬ ನಿಷ್ಕ್ರಿಯನಾಗಿದ್ದಾನೆ, ಆದರೆ ಅಂತರಂಗದಲ್ಲಿ ಸಕ್ರಿಯನಾಗಿರ್ತಾನೆ. ಅವನಿಗೆ ಮಗನ ಪ್ರಾಣಕ್ಕಿಂತ ಸಾಲಿಗ್ರಾಮದ ಅರ್ಚನೆ ಪ್ರಧಾನವಾಗಿ ಕಾಣುತ್ತೆ. ಸಾಲಿಗ್ರಾಮದ ಅರ್ಚನೆಗಾಗಿ ತನ್ನ ಮಗನ ಪ್ರಾಣವನ್ನು ಒತ್ತೆ ಇಟ್ಬಿಟ್ಟಿರ್ತಾನೆ ಅವನು. ಅವನ ಆಸ್ತಿಕ್ಯಕ್ಕಿಂತ ದೊಡ್ಡದು ಇನ್ಯಾವುದು ಇರೋಕ್ಕೆ ಸಾಧ್ಯ ಅಂತ. ಇಂತಹ ಒಂದು ಸೂಕ್ಷ್ಮ ಪ್ರಸಂಗಗಳನ್ನು ನಾವೇ ಕಲ್ಪಿಸಿಕೊಂಡು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡ್ರೆ ಗೊತ್ತಾಗತ್ತೆ.
ನಮ್ಮೊಳಗೆ ಆಸ್ತಿಕ ಇದ್ದಾನೋ ನಾಸ್ತಿಕ ಇದ್ದಾನೋ ಅಂತ. ಪರಿಶೇಚನೆ ಮಾಡ್ತೀರಾ? ಇಲ್ಲ. ತಿಂಡಿ ತಾನೇ, ಪರವಾಗಿಲ್ಲ ಹಾಗೆ ಕೊಡಿ ಅಂತ ಹೇಳ್ತಾರೆ. ಪರಿಶೇಚನದ ಬಗ್ಗೆ ನಿಜವಾಗಿ ಅದರ ವಿಜ್ಞಾನ ಗೊತ್ತಿದ್ದಿದ್ರೆ, ಅದನ್ನು ಶ್ರದ್ಧೇಯ ಅಂತ ನಾವು ನಂಬಿಕೊಂಡಿದ್ದಿದ್ರೆ, ಹೇಗೂ ತಿಂಡಿ ತಾನೇ, ಉಪಹಾರ ತಾನೇ ಅಂತ ಅಂದ್ಕೊಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಅಂದರೆ ಇದರ ಅರ್ಥವೇನು ಅಂದರೆ, ನಮ್ಮ ಆಸ್ತಿಕ್ಯಕ್ಕೆ ಒಂದು ರೀತಿ ಎಲಾಸ್ಟಿಸಿಟಿ ಬಂದುಬಿಟ್ಟಿದೆ ಅಂತ ಅರ್ಥ. ಅದು ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡುತ್ತೆ, ಎಲ್ಲೆಲ್ಲೋ ಅದು ಹರಿದಾಡುತ್ತೆ, ಕೆಲವು ಕಡೆಗೆ ಅದು ಬಿಟ್ಕೊಂಡ್ಬಿಡತ್ತೆ ಅಂತ ನಾವು ಅಂದ್ಕೊಳ್ಬೇಕು. ನಾನು ಯಾಕೆ ಇಂತಹ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ ಅಂತಂದರೆ, ನಮ್ಮ ಆಸ್ತಿಕ್ಯವನ್ನು ನಾವು ಆಗಾಗ ನಾವೇ ಪರಿಷ್ಕಾರ ಮಾಡಿಕೊಳ್ಬೇಕು, ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರಲೋಭನೆಗಳ ಮಧ್ಯದಲ್ಲಿ ನಾವು ಹೇಗಿರ್ತೇವೆ ಅಂತ. ಕೆಲವು ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಕೆಲವರು ಯಾಕೆ ಅಪರಾಧಿಗಳಲ್ಲ ಅಂತಂದರೆ, ಅಪರಾಧ ಮಾಡುವ ಸನ್ನಿವೇಶ ಅವರಿಗೆ ಬಂದಿಲ್ಲ ಅಂತ. ಅಪರಾಧ ಮಾಡುವ ಸನ್ನಿವೇಶ ಇದ್ದರೆ ಸುಲಭವಾಗಿ, ಅಪರಾಧ ಮಾಡಿಯೂ ತಾನು ಅಪರಾಧಿ ಅಂತ ಗುರುತಿಸುವವರು ಇಲ್ಲ ಅಂತ ಗೊತ್ತಾದರೆ, ಆಗಲೂ ಅಪರಾಧ ಮಾಡದೇ ಇದ್ದರೆ ಅವನನ್ನು ನಾವು ನಿರಪರಾಧಿ ಅಂತ ಅನ್ಬೋದು. ಈ ಮಾದರಿಯಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡಿದರೆ ನಾವು ಆಸ್ತಿಕರು ಅಥವಾ ನಾಸ್ತಿಕರು ಅಂತ ನಾವು ಹೇಳ್ಬೋದು. ನಮ್ಮ ಮೇಷ್ಟ್ರು ಅದನ್ನು ಹೇಳ್ತಿದ್ರು, ಬಹಿರಂಗದಲ್ಲಿ ಆಸ್ತಿಕನಾಗಿ ಅಂತರಂಗದಲ್ಲಿ ನಾಸ್ತಿಕ ಆಗಿರುವವನಿಗಿಂತ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ನಾಸ್ತಿಕ ಆದವನೇ ಪ್ರಾಮಾಣಿಕನಪ್ಪ, ಅವನನ್ನು ನಾವು ನಂಬಬಹುದು ಅಂತ. ಯಾಕೆಂದರೆ ಒಳಹೊರ ಭೇದ ಇಲ್ಲ ಅವನಿಗೆ. ಭಾರತ ದೇಶದ ದೊಡ್ಡ ಆಪತ್ತು ಇದೀಗ. ಅಂತರಂಗದಲ್ಲಿಯೂ ಆಸ್ತಿಕನಾಗಿ ಬಹಿರಂಗದಲ್ಲಿಯೂ ಆಸ್ತಿಕನಾದ ವ್ಯಕ್ತಿಗಳು, ಅಂತಹ ವ್ಯಕ್ತಿ ಇವತ್ತು ದುರ್ಲಭ ಆಗ್ತಾ ಇದ್ದಾನೆ. ಬಹಿರಂಗದಲ್ಲಿ ಆಸ್ತಿಕ, ಅಂತರಂಗದಲ್ಲಿ ನಾಸ್ತಿಕ. ಈ ಒಂದು ದ್ವಂದ್ವ ಇರೋದರಿಂದಲೇ ನಮ್ಮ ಮಾತು ವೀರ್ಯವತ್ತರ ಆಗ್ತಾ ಇಲ್ಲ, ನಮ್ಮ ಮಾತು ಶಾಸನ ಆಗ್ತಾ ಇಲ್ಲ. ಯಾಕೆ ಶಾಸನ ಆಗ್ತಾ ಇಲ್ಲ? ನಮ್ಮ ಮಕ್ಕಳೇ ನಮ್ಮ ಮಾತನ್ನು ಕೇಳೋಲ್ಲ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಅದು ಶಾಸನ ಆಗುವ ವೀರ್ಯ ಅದಕ್ಕಿಲ್ಲ. ಅಂತರಂಗ ಬಹಿರಂಗ ಒಂದೇ ಆಗಬೇಕದು. ಯದ್ಧಿ ಮನಸಾಧ್ಯಾಯತಿ ತದ್ವಾಚಾ ವದತಿ. ಆದರೆ ಅದು ಶಾಸನವೇ ಆಗತ್ತೆ, ಅದು ವೇದವಾಣಿಯೇ ಆಗತ್ತೆ, ಅದು ದೇವವಾಣಿಯೇ ಆಗತ್ತೆ, ಅದರೊಳಗೇನೂ ಸಂದೇಹ ಇಲ್ಲ. ರಾಮನನ್ನು ಹಾಗೆ ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ಜಾಬಾಲಿ ಅಂಥ ಒಂದು ಪರೀಕ್ಷೆಯನ್ನು ಇಲ್ಲಿ ಒಡ್ಡಿದ್ದಾನೆ. ಸ್ಥೂಣ ನಿಖನನ ನ್ಯಾಯ ಅಂತ. ಒಂದು ಕಂಬ ನೆಡಬೇಕು. ಕಂಬ ನೆಡಬೇಕು ಅಂತಂದರೆ ಮಗು ಕೇಳುತ್ತೆ, ಅಲ್ಲ ಕಂಬ ಗಟ್ಟಿ ನೆಡೋದು ಯಾಕೆ? ಅದು ಗಟ್ಟಿಯಾಗಿರಬೇಕು ಅಂತ. ಗಟ್ಟಿಯಾಗಿರಬೇಕು ಅಂದರೆ ಆ ಕಡೆ ಈ ಕಡೆ ಅಲ್ಲಾಡಿಸೋದು ಯಾಕೆ ಅದನ್ನು? ಹಾಗಲ್ಲ, ಸುಲಭವಾಗಿ ಅದು ಅಲ್ಲಾಡುವ ಹಾಗಿದ್ದರೆ ಅದು ಗಟ್ಟಿ ಇಲ್ಲ ಅಂತ ಅರ್ಥ. ಆ ಕಡೆ ಈ ಕಡೆ ಅಲ್ಲಾಡಿಸಿ ಅದು ಚೆನ್ನಾಗಿ ಕೂತ್ಕೊಳ್ಳೋ ಹಾಗೆ, ಅಂದರೆ ಪರೀಕ್ಷೆಯ ಜೊತೆಯಲ್ಲಿ ಅದಕ್ಕೊಂದು ಸ್ಥಿರತ್ವವನ್ನು ತಂದುಕೊಡಬೇಕಾಗಿದೆ. ಸ್ಥೂಣ ನಿಖರನ ನ್ಯಾಯ ಅಂತ ಹೇಳ್ತಾರೆ. ಹೀಗೆ ರಾಮನ ಅಂತರಂಗವನ್ನು ಧರ್ಮದ ಪ್ರಲೋಭನೆಯಿಂದ ಪರೀಕ್ಷೆ ಮಾಡಿ ಜಾಬಾರಿಗಳು ಅದನ್ನು ನಿಷ್ಕರ್ಷ ಮಾಡ್ತಾರೆ. ಈ ನಿರ್ಣಯವನ್ನು ಕೊಟ್ಟವರು ವಸಿಷ್ಠರು. ಅದಪ್ಪ, ಜಾಬಾರಿಗಳು ಸರಿಯಾಗಿ ಹೇಳಿದ್ದಾರೆ, ಅವರ ನಾಸ್ತಿಕರೇನೂ ಅಲ್ಲ, ಅವರ ಆಸ್ತಿಕರೇ. ಈಗ ನೀನು ಸರಿಯಾದ ನಿರ್ಣಯವನ್ನು ಮಾಡೋದಕ್ಕೆ ಅವಕಾಶ ಆಗತ್ತೆ ಅಂತ ರಾಮ ಬಹಳ ಸ್ಪಷ್ಟವಾಗಿ ತನ್ನ ನಿರ್ಣಯವನ್ನು ಆಗ ಹೇಳ್ತಾನೆ. ಈ ಪ್ರಲೋಭನೆಗಳಿಂದ ದಾಟಿದಂತಹ ರಾಮ 14 ವರ್ಷ ಕಳೆಯುವವರೆಗೆ ತಾನು ಸಿಂಹಾಸನವನ್ನು ಏರೋದೇ ಇಲ್ಲ, ರಾಜ್ಯಭಾರವನ್ನು ಒಪ್ಪಿಕೊಳ್ಳೋದೇ ಇಲ್ಲ ಅಂತ. ಭರತ ಹಠ ಹಿಡಿತಾರೆ, ಆದರೂ ವಸಿಷ್ಠರೂ ಉಪದೇಶ ಮಾಡ್ತಾರೆ ಬಂದುಬಿಡು ಅಂತ. ಇಲ್ಲ, ಜಾಬಾಲಿ ಪ್ರಲೋಭಕವಾದ ಮಾತಾಡ್ತಾರೆ, ವಸಿಷ್ಠರು ಅದು ಶಾಸ್ತ್ರೀಯ ಬಂದು ಈಗ ಸಿಂಹಾಸನ ಏರಿದರೂ ತಪ್ಪಿಲ್ಲ ಎನ್ನುವುದನ್ನು ತೋರಿಸ್ತಾರೆ. ಸಿಂಹಾಸನವನ್ನು ಏರುವುದು ತಪ್ಪಿಲ್ಲ ಅಂತಾಗಬಹುದು, ಆದರೆ ತಂದೆಯ ಮಾತನ್ನು ನಡೆಸಿಲ್ಲ ಎನ್ನುವುದೊಂದು ಇದ್ದೇ ಇರುತ್ತೆ. ಅದಕ್ಕಾಗಿ ರಾಮ ಈ ಎಲ್ಲ ಪ್ರಲೋಭನೆಗಳನ್ನು ದಾಟಿ ಸತ್ಯ ಸಂಕಲ್ಪ ಆಗುತ್ತಾನೆ. ಆದಾಗ ಭರತ ಹೇಳ್ತಾನೆ, ಏವಂ ಬ್ರುವಾಣಂ ಭರತಃ ಕೌಸಲ್ಯಾ ಸುತಬ್ರವೀತ್ ತೇಜಸಾದಿತ್ಯ ಸಂಕಾಶಂ ಪ್ರತಿಪಚ್ಚಂದ್ರದರ್ಶನಂ ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಆರ್ಯ ಎಂಬ ಶಬ್ದವನ್ನು ಬಳಸ್ತಾರೆ. ಈ ಆರ್ಯ ಎಂಬ ಶಬ್ದವೇ ನಿಜವಾದ ಒಬ್ಬ ಪೂರ್ಣ ಭಾರತೀಯ ಅಂದರೆ ಆರ್ಯ ಅಂತ. ಆದ್ದರಿಂದ ಅಧಿರೋಹ ಆರ್ಯ, ಈ ಆರ್ಯತ್ವ ಬಂದದ್ದು ಈ ಪರೀಕ್ಷೆಯಿಂದ. ಎಂಥ ಅಗ್ನಿ ಪರೀಕ್ಷೆ ರಾಮನಿಗೆ ಇಲ್ಲಿ ಒದಗಿದ್ದು, ಅವನ ಅಂತರಂಗವನ್ನು ಪುಟಬಿಟ್ಟ ಚಿನ್ನದಂತೆ ಬೆಳಗಿಸಿದ ಪರೀಕ್ಷೆ ಇದು. ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ. ಇದು ರಾಜೋಚಿತವಾದಂತಹ ಪಾದುಕೆ. ಅದನ್ನು ಒಂದು ಸಾರಿ ಮೆಟ್ಟು ನೀನು
ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಭರತನ ಒಂದು ಪ್ರತಿಪತ್ತಿ ನೋಡಿ, ಅವನ ಶ್ರದ್ಧೆ ನೋಡಿ, ಅವನ ನಂಬಿಕೆ ನೋಡಿ. ಏತೇ ಹಿ ಸರ್ವಲೋಕಸ್ಯ, ಕೇವಲ ಭೂಲೋಕ ಅಂತಲ್ಲ, 3 ಲೋಕಗಳ ಯೋಗಕ್ಷೇಮಂ ವಿಧಾಸ್ಯತಃ. ಯೋಗಕ್ಷೇಮವನ್ನು ವಿಧಾನ ಮಾಡುವಂತಹದ್ದು ಈ 2 ಪಾದುಕೆಗಳು. ರಾಮ ಮಾತೇ ಆಡಲಿಲ್ಲ. ಸೋಧಿರುಹ್ಯದರ ವ್ಯಾಘ್ರ ಪಾದುಕೆ ವ್ಯವಮುಚ್ಯ ಚ ಪ್ರಾಯಚ್ಛತ್ಸು ಮಹಾತೇಜಾ ಭರತಾಯ ಮಹಾತ್ಮನೇ. ಆ ಪಾದುಕೆಯನ್ನು ಒಂದು ಸಾರಿ ತೊಟ್ಟುಕೊಂಡ ರಾಮ, ಆಮೇಲೆ ಅದನ್ನು ಕಳಚಿ ಭರತನಿಗೆ ಕೊಟ್ಟುಬಿಟ್ಟ. ಈ ಪಾದುಕೆಗಳನ್ನು ನಮಸ್ಕಾರ ಮಾಡ್ತಾನೆ ಭರತ. ರಾಮನಿಗೆ ಪ್ರದಕ್ಷಿಣೆ ಮಾಡ್ತಾನೆ. ಜಟಾಚೀರಧರನಾಗಿ ತಾನು ನಂದಿಗ್ರಾಮದಲ್ಲಿದ್ದು ರಾಮನ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಸ ಪಾದುಕೇತೆ ಭರತಸ್ವಲಂಕೃತೆ ಮಹೋಜ್ವಲೇ ಸಂಪರಿಗೃಹ್ಯ ಧರ್ಮಮಿತ್ ಪ್ರದಕ್ಷಿಣಂಚೈವ ಚಕಾರ ರಾಘವಂ ಚಕಾರ ಚೈಬೋತ್ತಮ ನಾಗಮೂರ್ಧನಿ. ಆ ಪಾದುಕೆಗಳನ್ನು ಆನೆಯ ಮೇಲೆ ಇರಿಸಿಕೊಂಡು ತೆಗೆದುಕೊಂಡು ಬರ್ತಾನೆ. ಅಥಾನುಪೂರ್ವ್ಯಾತ್ ಪ್ರತಿಪೂಜ್ಯತಂಜನಂ ಗುರುಂಶ್ಚ ಮಂತ್ರೀನ್ ಪ್ರಕೃತಿಸ್ತಥಾನುಜೌ ವ್ಯಸರ್ಜಯದ್ರಾಘವವಂಶವರ್ಧನಃ ಸ್ಥಿತಸ್ವಧರ್ಮೇ ಹಿಮವಾನಿವಾಚಲಃ. ಏನು ವಾಲ್ಮೀಕಿಗಳಿಗೆ ಅಲ್ಲಿ ಆ ಪದಗಳು ನೆನಪಾಗೋದು ಮತ್ತು ಅವರು ಅದನ್ನು ಗುರುತಿಸುವ ಕ್ರಮ ಅಥಾನುಪೂರ್ವ್ಯಾತ್. ಗುರುಗಳಿದ್ದಾರೆ, ಮಾತೆಯರಿದ್ದಾರೆ, ರಾಜಪರಿವಾರದವರಿದ್ದಾರೆ, ಅಮಾತ್ಯರಿದ್ದಾರೆ, ಎಲ್ಲರನ್ನೂ ಪೂಜೆ ಮಾಡಬೇಕಾಗಿದೆ. ಆನುಪೂರ್ವ್ಯಾತ್, ಯಾರನ್ನು ಮೊದಲು ಪೂಜೆ ಮಾಡಬೇಕು, ಯಾರನ್ನು ಮೊದಲು ಉಪಚರಿಸಬೇಕು, ಯಾರನ್ನು ಆಮೇಲೆ ಉಪಚರಿಸಬೇಕು, ಇದನ್ನೆಲ್ಲ ಯಥಾಕ್ರಮದಂತೆ ಉಪಚರಿಸಿ ಪೂಜಿಸಿ ಗುರುಶ್ಚ ಮಂತ್ರೀನ ಪ್ರಕೃತಿಸ್ತಥ ಅನುಜವ್, ಆಮೇಲೆ ತನ್ನ ಸಹೋದರನು ಉಪಚರಿಸಿ ವ್ಯಸರ್ಜಯದ್ರಾಘವ ವಂಶವರ್ಧನ, ಅವರನ್ನೆಲ್ಲ ಕಳಿಸಿಬಿಟ್ಟ. ಕಳಿಸ್ತಾ ಹೇಗೆ ಕಳಿಸಿದ ಅಂತಂದರೆ ಸ್ಥಿತಸ್ವಧರ್ಮೇ ಹಿಮವಾನಿವಾಚಲಃ, ತನ್ನ ಧರ್ಮದಲ್ಲಿ ತಾನು ನೆಲೆಗೊಂಡ. ಹಿಮಾಲಯದಂತೆ ಹಿಮವಾನಿವ ಅಚಲಃ, ನಿಶ್ಚಲನಾಗಿ. ಹಿಮವಾನ್ ಅಂತಂದರೆ ಅದು ಅಚಲ ಪರ್ವತ ಅಂತ ಗೊತ್ತಾಗತ್ತೆ, ಆದರೆ ತಾನು ತನ್ನ ಸಂಕಲ್ಪದಲ್ಲೂ ಅಚಲನಾಗಿದ್ದಾನೆ ಅವನು. ಹಿಮವಾನಿವ ಅಚಲಃ ಸ್ವಧರ್ಮೇ ಸ್ಥಿತಃ, ಹೀಗೆ ಸ್ವಧರ್ಮದಲ್ಲಿ ನೆಲೆಗೊಂಡ. ಆದರೆ ರಾಮನ ಅಂತರಂಗ ಎಷ್ಟು ಮೃದುವಾಗಿತ್ತು. ಸ್ವಧರ್ಮದಲ್ಲಿ ನೆಲೆಗೊಂಡ ಅಂತಂದರೆ ಅವನು ಕಠಿಣಾದ ಅಂತಲ್ಲ. ತಮ್ಮಾತರೋ ಬಾಷ್ಪಗೃಹೀತ ಕಂಠ್ಯ ದುಃಖೇನ ನಾಮಂತ್ರಯಿತುಂ ಹಿ ಶೇಕು ಸಚೈವ ಮಾತೃರಭಿವಾದ್ಯ ಸರ್ವಾ ರುದನ್ ಕುಟೀಂ ಸ್ವಾಂ ಪ್ರವಿವೇಶ ರಾಮ. ತಾಯಂದರಿಗೆ ಕಂಠ ಎಲ್ಲ ಕಟ್ಟು ಬಂದು ಹೋಯಿತು, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಮನೆಗೆ ಬಾ ಅಂತ ಹೇಳೋಕ್ಕೆ ಆಗಲಿಲ್ಲ. ಯಾಕೆ ಮನೆಗೆ ಬಾ ಅಂತ ಹೇಳೋದು ಅಧರ್ಮ ಆಗಿಬಿಡತ್ತಲ್ಲ. ಆದ್ದರಿಂದ ಅವರೆಲ್ಲ ಕಣ್ಣೀರು ಹಾಕ್ಕೊಂಡು ಹೊರಟ್ರಂತೆ. ಸಚೈವ ಮಾತೃರಭಿವಾದ್ಯ ಸರ್ವಾ, ಎಲ್ಲ ತಾಯಂದರಿಗೂ ಅಭಿವಾದನೆ ಮಾಡಿದ ರಾಮ. ಅಭಿವಾದನೆ ಮಾಡಿ ರುದನ್ ಕುಟೀಂ ಸ್ವಾಂ ಪ್ರವಿವೇಶ ರಾಮ, ತಾನು ಮಾತ್ರ ಅಳ್ತಾ ಅಳ್ತಾ ಕುಟಿಯ ಪರ್ಣಶಾಲೆಯ ಒಳಗೆ ಸೇರ್ಕೊಂಡು ಬಿಟ್ಟ ಅಂತ ವಾಲ್ಮೀಕಿಗಳಲ್ಲಿ ಮುಗಿಸ್ತಾರೆ. ಅಂದರೆ ಸ್ವಧರ್ಮದಲ್ಲಿ ಹಿಮಾಲಯದಂತೆ ಅಚಲನಾಗಿ ರಾಮ ಸ್ಥಿತನಾದ ಅಂತ ಹೇಳಿ ಈ ಕಾಂಡದ ತುದಿಯಲ್ಲಿ ರಾಮನ ಒಂದು ಪಾತ್ರಶಿಲ್ಪವನ್ನು ವಾಲ್ಮೀಕಿಗಳು ನಿರ್ಮಾಣ ಮಾಡಿದರು. ಈ ಪ್ರಸಂಗದ ಬಗ್ಗೆ ಪೂಜ್ಯ ಡಿ ವಿ ಜಿಯವರ ಒಂದು ಪರಿಮರ್ಶ ಇದು ಬಹಳ ನಮಗೆ ಆಪ್ಯಾಯನವಾಗಿದೆ. ಅದರಿಂದ 2 ಪದ್ಯಗಳನ್ನು ನಾನು ಓದ್ತೇನೆ. ರಾಮನುಂ ಭರತನುಂ ತಬ್ಬಿಕೊಂಡತ್ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು ಸೀಮೆಯಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ. ರಾಮ ಭರತ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಆ 10 ದಿವಸ ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು, ಪ್ರೇಮದ ಕಣ್ಣೀರು ಉಕ್ಕಿ ಹೊಳೆಯಾಗಿ ಹರಿದ ಆ ದಿವಸ ಸೀಮೆಯಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ, ಈ ಭ್ರಾತೃತ್ವದ ಸೌಂದರ್ಯವೆಂಬುದು ತನ್ನ ಪರಾಕಾಷ್ಠೆಯನ್ನು ಗರಿಷ್ಠ ಸೀಮೆಯನ್ನು ಮುಟ್ಟಿತು. ಕ್ಷೇಮವದು ಜೀವಕ್ಕೆ. ಏನು ಎಂಥ ಟಿಪ್ಪಣಿಯನ್ನು ಬರೆದಿದ್ದಾರೆ ನೋಡಿ. ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ, ಇದು ಜೀವಕ್ಷೇಮ. ಈ ರಾಮಶ್ರದ್ಧೆ ಎಂಬುದು ಜೀವಕ್ಷೇಮ. ಅದು ಭರತನಂತಹ ಕರ್ಮಯೋಗಿ ಇನ್ನೊಬ್ಬ ಇಲ್ಲ ಅಂತ ನಮ್ಮ ಸ್ವರ್ಣವಲ್ಲಿ ಮಠದ ಶ್ರೀ
ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳೇ ನನಗೆ ಸೂಚಿಸಿದರು ಒಂದು ದಿವಸ. ಭಕ್ತಿ ಯೋಗಕ್ಕೆ ಮತ್ತು ಜ್ಞಾನಯೋಗಕ್ಕೆ ಉದಾಹರಣೆಯಾಗಿ ಅನೇಕ ವ್ಯಕ್ತಿಗಳನ್ನು ಹೆಸರಿಸಿದ್ದಾರೆ ಭಾಷ್ಯಕಾರರೆಲ್ಲ. ಕರ್ಮಯೋಗಕ್ಕೆ ಯಾರು ಉದಾಹರಣೆ ಅಂತ ನಾನು ಕೇಳಿದೆ. ಆಗ ಅವರು ಯೋಚನೆ ಮಾಡಿ ನಾಳೆ ಹೇಳ್ತೇನೆ ಅಂತ ಹೇಳಿದರು. ಅವತ್ತೇ ರಾತ್ರಿ ನನಗೆ ಫೋನ್ ಮಾಡಿ ತಿಳಿಸಿದರು. ಮರುದಿವಸದವರೆಗೆ ಕಾಯಲಿಲ್ಲ ಅವರಿಗೆ. ನೋಡಿ, ಡಿ ವಿ ಜಿಯವರು ಅದನ್ನು ಸೂಚಿಸಿದ್ದಾರೆ. ಬೇರೆ ಯಾರು ಭಾಷ್ಯಕಾರರು ಹೇಳಿದ್ದೇನು ನಮ್ಮ ಗಮನಕ್ಕೆ ಬರಲಿಲ್ಲ, ಆದರೆ ಡಿ ವಿ ಜಿಯವರು ಅದನ್ನು ಸೂಚಿಸಿದ್ದಾರೆ. ಕರ್ಮಯೋಗಕ್ಕೆ ನಿಜವಾದ ಉದಾಹರಣೆ ಅಂದರೆ ಭರತ. ಭರತನಂತಹ ಕರ್ಮಯೋಗಿ ಇಲ್ಲ ಅಂತ. ಅದನ್ನು ತಿಳಿಸುವ ಒಂದು ಪದ್ಯ. ಅರಸನಡವಿಗೈದಿದೊಡಂ ಅರಸನಡವಿಗೈದಿದೊಡಂ ಅವನಿತ್ತ ಪಾದುಕೆಗಳು ಒರೆಯದೊಡಂ ಏನನಂ ತಾಂ ವರದಿಯೊರೆದು ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ. ಅರಸ ಪ್ರಭುವಾದವನು ಅಡವಿಗೆ ಹೋದ. ಅವನು ಅಡವಿಗೆ ಹೋದರು. ಅವನಿತ್ತ ಪಾದುಕೆಗಳು ಏನನಂ ವರೆಯದೊಡೆ. ಅವನು ಪಾದುಕೆಯಾಗಿ ಪ್ರತಿನಿಧಿಯಾಗಿ ಕೊಟ್ಟಿದ್ದಾನೆ. ಪಾದುಕೆಗಳು ಮಾತಾಡೋದಿಲ್ಲ, ಶಾಸನ ಮಾಡೋದಿಲ್ಲ, ಅವೇನೂ ಹೇಳೋದೇ ಇಲ್ಲ. ಅವನಿತ್ತ ಪಾದುಕೆಗಳು ಒರೆಯದೊಡೆ ಏನನಂ ತಾಂ ವರದಿಯೊರೆದು. ಇವನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾನೆ, ತಾನು ಏನೇನು ಮಾಡಿದ್ದಾನೆ ಎನ್ನುವುದನ್ನೆಲ್ಲ ಹೇಳ್ತಾನಲ್ಲಿ. ಭಂಡಾರವನ್ನು ಎಷ್ಟು ಹೆಚ್ಚು ಮಾಡಿದ್ದೇನೆ, ಪ್ರಜೆಗಳಿಗೆ ಎಂತಹ ಸಂತೃಪ್ತಿಯನ್ನು ನಾನು ಕೊಟ್ಟಿದ್ದೇನೆ ಅನ್ನೋದನ್ನೆಲ್ಲ ಭರತ ವರದಿ ಮಾಡ್ತಾನೆ ರಾಮ ಬಂದಾಗ. ತಾಂ ವರದಿಯೊರೆದು ದೊರೆತನದ ಭಾರವನ್ನು ಹೊತ್ತು. ಭರತನಿಗೆ ಇದ್ದದ್ದು ದೊರೆತನದ ಭಾರ ಮಾತ್ರ, ದೊರೆತನದ ಭೋಗ ಇಲ್ಲ, ದೊರೆತನದ ಯಶಸ್ಸಿಲ್ಲ. ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದೆ ಆ ಭರತನವೋಲ್ ಇರು ನೀನು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಕರ್ಮವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡೋದು, ಚಾಚೂ ತಪ್ಪದೇ ಮಾಡೋದು, ಕರ್ಮ ನಿರ್ವಹಣೆಯಲ್ಲಿ ಪೂರ್ಣ ಮನಸ್ಸನ್ನು ಕೊಡೋದು, ಪೂರ್ಣ ಶ್ರಮವನ್ನು ವಹಿಸೋದು. ಆದರೆ ಫಲವನ್ನು ಈಶದಪಿ ಬಯಸದೇ ಇರೋದು. ಹೇಗೆ ಅಂತಂದರೆ ಅಗ್ನಿ ಇದ್ದ ಹಾಗೆ. ಅವ ಹವ್ಯವಾಟ್ ಹವ್ಯಂ ವಹತಿ. ಹವಿಸ್ಸನ್ನು ತೆಗೆದುಕೊಂಡು ಹೋಗ್ತಾನೆ ಅಗ್ನಿದೇವ. ಆ ಹವಿಸ್ಸನ್ನೆಲ್ಲ ತನ್ನೊಳಗೆ ಕರಗಿಸ್ಕೊಳ್ತಾನೆ. ಆದರೆ ಅದರ ರುಚಿಯನ್ನು ಮಾತ್ರ ನೋಡೋದಿಲ್ಲ. ಯಾಕೆ? ಅದರ ರುಚಿ ಆಯಾ ದೇವತೆಗಳಿಗೆ ಸೇರಿದ್ದದು. ಸೋಮಾಯ ಸ್ವಾಹ ಅಂದರೆ ಸೋಮನಿಗೆ ಸೇರಿದ್ದು, ಇಂದ್ರಾಯ ಸ್ವಾಹ ಅಂದರೆ ಇಂದ್ರನಿಗೆ ಸೇರಿದ್ದು. ಆದರೆ ಯಾರಿಗೆ ಹವಿಸ್ಸನ್ನು ಕೊಡೋದು ಅಗ್ನಿಯ ಮೂಲಕವೇ ಕೊಡಬೇಕು. ಅಗ್ನಿಯಂತೆ ಆ ಹವಿಸ್ಸನ್ನು ಹೊತ್ತೊಯ್ಯಬೇಕು. ಸ್ಥೂಲವಾದ ಹವಿಸ್ಸನ್ನು ಸೂಕ್ಷ್ಮ ಮಾಡಿ ತೆಗೆದುಕೊಂಡು ಹೋಗಬೇಕು. ಆದರೆ ಅದರ ಸವಿಯನ್ನು ಮಾತ್ರ ನೋಡಬಾರ್ದು. ಹಾಗೆ ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದೇ ಇರುವ ಮಹಾನ್ ಕರ್ಮಯೋಗಿ ಭರತ. ಈ ಭರತನ ಯಶಸ್ಸು ಎಷ್ಟು ಹೆಚ್ಚಾಯಿತು ಅಂದರೆ ಭಾಸ ಪ್ರತಿಮಾ ನಾಟಕದಲ್ಲಿ ಒಂದು ಮಾತಾಡ್ತಾನೆ. ಇಷ್ಟು ಕಾಲ ಇಷ್ಟು ಪ್ರಯತ್ನಪೂರ್ವಕವಾಗಿ ಸಂಕಲ್ಪಪೂರ್ವಕವಾಗಿ ಧರ್ಮ ಮಾರ್ಗದಲ್ಲಿ ನಡೆದು ನಾನು ಎಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡಿದನೋ ಅಷ್ಟನ್ನೂ ಭರತ ಒಂದು ಕ್ಷಣದಲ್ಲಿ ಪಾದುಕ ಯಾಚನೆ ಮಾಡಿ ಮೀರಿಸಿಬಿಟ್ನಲ್ಲ ಅಂತ ಈ ಭರತನ ತ್ಯಾಗದ ಈ ಪ್ರಸಂಗದ ಜೊತೆಗೆ ನನ್ನ ರಾಮಾಯಣ ಅನುಸಂಧಾನ ಮಾತು ಮುಗಿತಾ ಇದೆ. ಬಂಧುಗಳೇ, ಇಲ್ಲಿಯವರೆಗೆ ನಿಮ್ಮ ಸಮಯವನ್ನು ನಾನು ಬಳಸಿಕೊಂಡಿದ್ದೇನೆ. ಇಷ್ಟೂ ಸಮಯವನ್ನು ಬಳಸಿಕೊಂಡಿದ್ದು ಯಾಕೆ ಅಂತಂದರೆ ಭಾರತೀಯ ಋಷಿಗಳ ಸಮಯ ವ್ಯವಸ್ಥೆ ಏನಿದೆ ಎನ್ನುವುದನ್ನು ತಿಳ್ಕೊಳ್ಳೋದಕ್ಕಾಗಿ. ನನ್ನ ಜೊತೆಗೆ ನೀವು ಯಾತ್ರೆಯನ್ನು ಮಾಡಿದ್ದೀರಿ. ಈ ಯಾತ್ರೆ ತಾತ್ಕಾಲಿಕವಾಗಿ ಇಲ್ಲಿಗೆ ನಿಲ್ತಾ ಇದೆ. ಮತ್ತೆ ಸಮಯ ಬಂದಾಗ ಇದನ್ನು ಮುಂದುವರಿಸೋಣ. ರಾಮಾಯಣಕ್ಕೆ ನಾವು ಎಂದೆಂದಿಗೂ ಹತ್ತಿರವಾಗಿರೋಣ. ಜೀವನ ಶ್ರದ್ಧೆಯನ್ನು ರಾಮಶ್ರದ್ಧೆಯಾಗಿ ಬೆಳೆಸಿಕೊಳ್ಳುವ ಸತ್ಯ ಸಂಕಲ್ಪ ನಮ್ಮನ್ನು ಕಾಪಾಡಲಿ. ನಮಸ್ಕಾರ.